ನೋಡಿ, ಪ್ರತಿಯೊಂದು ಮನುಷ್ಯನಿಗೆ ಪುನರುತ್ಥಾನದ ಪ್ರೇರಣೆ. ಪುನರುತ್ಥಾನ ಇಲ್ಲದೆ ಯಾವ ವ್ಯಕ್ತಿ ಕೂಡ ಇರ್ಲಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪುನರುತ್ಥಾನವನ್ನು ನಮಗಾಗಿ ಯೇಸು ಸ್ವಾಮಿ ಸಿದ್ಧಪಡಿಸಿದ ಪ್ರೇರಣೆ. ಪುನರುತ್ಥಾನ ದಿನದಲ್ಲಿ ನೋಡ್ತೇವೆ, ಯಾರ್ಯಾರು ಹೇಗೆ ಅವರವ್ರ ಸ್ಥಿತಿಯಲ್ಲಿ ಇರ್ತಾರೋ, ಅವ್ರ ಪರಿಸ್ಥಿತಿಯಲ್ಲಿ ಇರ್ತಾರೋ ಗೊತ್ತಾಗಲ್ಲ. ಪುನರುತ್ಥಾನ ಮನುಷ್ಯರಿಗೆ ಬಹಳಷ್ಟು ಒಂದು ಪ್ರಾಮುಖ್ಯತೆದ ಪ್ರೇರಣೆ. ಪುನರುತ್ಥಾನನೇ ಇಲ್ಲಂದ್ರೆ ಮನುಷ್ಯನು ಸದಾ ಒಂದು ನರಕದಲ್ಲೇ ಬಿದ್ದು ಹೋಗಿರ್ತಕ್ಕಂಥ ಹೊರತು ಅವ ತಿರುಗಿ ಎದ್ದು ಬರ್ತಕ್ಕಂಥನಾಗಿರಲ್ಲ. ನೋಡಿ, ಸಮಸ್ತವನ್ನು ಯೇಸು ಸ್ವಾಮಿ ಸಮಸ್ತವನ್ನು ಒಪ್ಪಿಸಿಕೊಟ್ಟು ಈ ಲೋಕಕ್ಕೆ ಎಷ್ಟೋ ಒಂದು ಕಷ್ಟವನ್ನು ಅನುಭವಿಸೋಣ ಪ್ರೇರಣೆ. ಅಂದರೆ ಅವನಿಗಿರ್ತಕ್ಕಂಥ ಸರ್ವವೆಲ್ಲ ಒಪ್ಪಿಸಿಕೊಟ್ಟು, ಅವನ ಆತ್ಮ, ಅವನ ಪ್ರಾಣ, ಅವನ ಶರೀರವೆಲ್ಲ ಲೋಕದ ಜನರಿಗಾಗಿ ಒಪ್ಪಿಸಿಕೊಟ್ಟನು. ಲೋಕದಲ್ಲಿ ಮಾಡಿರ್ತಕ್ಕಂಥ ಜನರೊಂದು ಪಾಪ, ದ್ರೋಹ, ಅಪರಾಧ, ನಿಂದೆ, ಅಪನಿಂದೆಗಳು, ಪ್ರತಿಯೊಂದು ವಿಷಯದಲ್ಲಿ ಯೇಸುವಿನ ಮರಣ ಅವೆಲ್ಲ ಗೊತ್ತು ಮುರಿಯಲ್ಪಡುವಾಗೆ ಸಹಾಯ ಮಾಡ್ಯಾನ. ತಿರುಗಿ ಮರಣವನ್ನು ಜಯಿಸ್ಯಾನ. ಯಾಕೆ ಜಯಿಸ್ಯಾನ ಮರಣ ಅಂದರೆ ಆತ ನಂಬಿದ ಮಕ್ಕಳು ಯಾರು ಆ ಮರಣದ ಕೊಂಡಿಯಲ್ಲಿ ಸಿಕ್ಬೀಳಕ್ಕೆ ಅವಕಾಶ ಇಲ್ಲ. ಆತ ನಂಬಿದ ಮಕ್ಕಳು ಯಾರು ಸಮಾಧಿಯಲ್ಲಿ ಇರಬಾರ್ದೆಂಬ ಉದ್ದೇಶ ಇಟ್ಕೊಂಡು ಪ್ರದೇಶದಲ್ಲಿ ಹೋಗಿ ಯೇಸುಸ್ವಾಮಿ ಯಾರ್ಯಾರಿಗೈತೆ ರಕ್ಷಣೆ ಇದ್ದಿಲ್ಲೋ ಕೊಡ್ತೇನೆ ಪ್ರಕಟಿಸಿ ತಿರುಗಿ 3 ದಿನ ಎದ್ದು ಬಂದಿದ್ದಾನೆ ಪ್ರೇರೆ. ಆತನ ಬದುಕಿ ಆತನ ಸತ್ತಿಲ್ಲ. ಕೆಲವರು ಮನೆಯಲ್ಲಿ ಏನು ಮಾಡ್ತಾರೆ ಅಂದರೆ ಯೇಸುಸ್ವಾಮಿ ಫೋಟೋಕ್ಕೆ ಹೂವಿನ ಹಾರ ಹಾಕ್ತಾರೆ ಪ್ರೇರೆ. ಭಾಳ ಕುಟುಂಬದಲ್ಲಿ ಮನೆಗಳಲ್ಲಿ ದರ್ಶಿಸುವಾಗ ಫೋಟೋಕ್ಕೆ ಹೂವಿನ ಹಾರ ಹಾಕಿಡ್ತಾರೆ ಪ್ರೇರೆ. ಹೂವಿನ ಹಾರ ಯಾರಿಗೆ ಹಾಕ್ತಾರೆ? ಸತ್ತವ್ರಿಗೆ ಹಾಕ್ತಾರೆ, ಬದುಕಿದವ್ರಿಗೆ ಹಾಕ್ತಾರ? ಯಾರಿಗೆ ಹಾಕ್ತಾರ? ಸತ್ತು ಹೋಗಿರ್ತಕ್ಕಂಥ ವ್ಯಕ್ತಿಗೆ ಮಾತ್ರನೇ ಹೂವಿನ ಹಾರ ಹಾಕ್ತಾರೆ. ಒಂದು ಮತ್ತು ಈಗ ಬರ್ತಡೇ ಮಾಡ್ತೇವಲ್ಲ, ಮತ್ತು ಹೂವಿನ ಹಾರ ಹಾಕ್ಬೇಕಾ ಹಾಕ್ಬಾರ್ದ? ಏನ್ರಿ, ಒಬ್ಬರ ಹೂವಿನ ಹಾರ ತೊಗೊಂಬರ್ಬೇಕಾಗಿತ್ತಲ್ಲ ಕೂಸಿಗೆ, ಒಬ್ಬರು ತಂದಿಲ್ಲ. 10-20 50 ನಿಂಬಲ್ಲಿ ಇದ್ದಿಲ್ಲ ಏನ್ರಿ? ಕರೆಕ್ಟಾ? ಅಪೊಸ್ತಲದ ಪೌಲನು ದೌಶದಾನ ದೇವಸ್ಥಾನ ಹತ್ತಿರ ಪೌಲನಿಗೆ ಬಲಿ ಕೊಡಬೇಕಂದಾಗ ಹೂವಿನ ಹಾರಗಳು ತಂದಾಗ ಅಪೊಸ್ತಲದ ಪೌಲನು ಅವೆಲ್ಲ ಬಿಟ್ಟುಕೊಟ್ಟು ಏನು ಮಾಡ್ಯಾನ? ಹುಡುಗನ ಪ್ರೇರಿ ಬಿಟ್ಟುಕೊಟ್ಟು ಹುಡುಗನ. ಇದು ನಮಗೆ ಬೇಕಾಗಿಲ್ಲ, ಇದು ನಾವು ಶ್ರೇಷ್ಠವಾಗಿಲ್ಲ, ಇದು ಬಲಿ ಕೊಡಗಳು ವಸ್ತುಗಳಿಗೆ ಹಾಕ್ತಾರಂತೇಳಿ ಅಪೊಸ್ತಲದ ಪೌಲನ ಮಾಡ್ಯಾನ. ದೌಶದಾನ ದೇವಸ್ಥಾನದಲ್ಲಿ ಅಲ್ಲೇ ಬಿಟ್ಟುಕೊಟ್ಟು ಏನು ಮಾಡ್ಯಾನ? ಅಪೊಸ್ತಲದ ಪೌಲ ಹುಡುಗನ ಪ್ರೇರಿ ಬಿಟ್ಟುಕೊಟ್ಟು ಹುಡುಗನ ಸನ್ಮಾನ. ಮತ್ತು ಇನ್ನೊಂದು ವಿಷಯವಾಗಿ ಸಭೆ ಹಿರಿಯರಿಗೆ ಆಗಲಿ ಅಥವಾ ಯಾರ ಒಂದು ಉನ್ನತ ಸ್ಥಾನಕ್ಕೆ ಬಂದಿರೋ ವ್ಯಕ್ತಿಗಳಿಗಾಗಲಿ ಅಥವಾ ಹೊಸದಾಗಿ ಜಾಬ್ ಸಿಕ್ಕಿನವ್ರಿಗೆ, ರಿಟೈರ್ಮೆಂಟ್ ಆದವ್ರಿಗಾಗಲಿ ಪೂರ ಕೊಳ್ಳಿನ ತುಂಬ ಹೂವಿನ ಹಾರ ಕಾಣಿಸಲೋದು ಅಂದ್ರೆ ಭಾಳಷ್ಟು ಕಷ್ಟಕರ ಆಯ್ತದೆ ಪ್ರೇರಿ. ಆ್ಯಕ್ಚುಲಿ ಹೂವಿನ ಹಾರ ಶುಭ ಕಾರ್ಯಕ್ಕೆ ಉಪಯೋಗ ಮಾಡಬೇಕಿಲ್ಲ ಅಂತಿಲ್ಲ, ಅದು ಎಷ್ಟು ಮಟ್ಟಿಗೆ ಉಪಯೋಗ ಮಾಡಬೇಕು ಅದು ಅಷ್ಟರ ಮಟ್ಟಿಗೆ ಕರೆಕ್ಟ್ ಅದ ಪ್ರೇರಿ. ಮತ್ತು ದಂಪತಿಗಳು ಹೂವಿನ ಹಾರ ಹಾಕೋತಾರಲಿ ಮದುವೆಗೆ, ಮತ್ತು ಹೆಂಗೆ ಅವ್ರು ಒಬ್ಬರೊಬ್ಬರು ಬಲಿಯ ಹೋಗ್ಯಾರ ಆಲ್ರೆಡಿ. ಪೈಲೆ ಶರೀರ ಎಡ್ಡಿದ್ದು ಈಗ ಏನಾಗ್ಯದ ಮದುವೆ ಮೇಲೆ ಶರೀರ ಅವ್ರದ್ದು ಒಂದೇ ಆಗ್ಯದ. ಅದೇ ಫಸ್ಟು ಅದೇ ಲಾಸ್ಟ್ ಅವ್ರು. ಮತ್ತು ನೆಕ್ಸ್ಟ್ ಹೂವಿನ ಹಾರಗಳು ಅವ್ರು ಆ ಕೊಳ್ಳಲ್ಲಿ ಹಾಕ್ಕೊಳ್ತಕ್ಕಂಥ ಅವ್ರ ಅವಶ್ಯಕತೆ ಇಲ್ಲ ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ಇವತ್ತಿನ ದಿನ ಕೂಡ ಆ ಪುನರುತ್ಥಾನ ವಿಷಯವಾಗಿ ನಾವು ಸಂದೇಶ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ತೆಗಿರಿ ಕೀರ್ತನೆಗಳು 30ನೇ ಅದರ 2-3 ವಚನ ಓದ್ರಿ. ಯೆಹೋವನೇ ನನ್ನ ದೇವರೇ, ನಿನಗೆ ಮೊರೆ ಇಡಲು ನನ್ನನ್ನು ಸ್ವಸ್ಥ ಮಾಡಿದಿ. ಯೆಹೋವನೇ ನನ್ನ ಪ್ರಾಣವನ್ನು ಪಾತಾಳದಿಂದಲೂ ಎತ್ತಿದೆಯಲ್ಲ. ನನ್ನನ್ನು ಸಮಾಧಿಯಲ್ಲಿ ಸೆರೆಗೊಡದೆ ಬದುಕಿಸಿದ್ದಿ ಎಲ್ಲ ಎಂಬುದಾಗಿ ನೋಡ್ತೇವೆ ನಾವು. ಈಗ ಒಂದು ರೋಗದಿಂದ ಮನುಷ್ಯ ಅನ್ಕೋರಿ, ಆ ವ್ಯಕ್ತಿ ಮೇಲೆ ದೇವ್ರ ಉದ್ದೇಶ ಏನದ ಗೊತ್ತದನ? ರೋಗದಲ್ಲಿ ಬಿದ್ದು ಕೂಡ ಈ ವ್ಯಕ್ತಿ ಸತ್ತು ಹೋಗ್ಬಾರ್ದು ಎಂಬ ಉದ್ದೇಶ. ಒಂದು ವೇಳೆ ರೋಗ ಕೂಡ ಇವನು ಒಳಗದಂದರೆ ಇವನಿಗೆ 100% ನಾನು ಗುಣಪಡಿಸ್ಬೇಕೆಂಬುದಾಗಿ ದೇವರೊಂದು ಉದ್ದೇಶ, ದೇವರೊಂದು ಸಂಕಲ್ಪದ ಪ್ರೇರೆ. ಅದಕ್ಕೆ ಹೇಳ್ತಾನ, ದೇವರಿಗೆ ಮೊರೆ ಇಡಲು ದೇವರು ಸ್ವಸ್ಥ ಮಾಡ್ತಾನೆ ಪ್ರೇರೆ. ದೇವರಿಗೆ ಪ್ರಾರ್ಥನೆ ಮಾಡಿದಾಗ ದೇವ್ರೇನು ಮಾಡ್ತಾನೆ? ನಿಮ್ಗೆ ಸ್ವಸ್ಥತೆ ಮಾಡ್ತಾನೆ, ನಿಮ್ಗೆ ಬೆಡೆಗೆಡೆ ಕೊಡ್ತಾನೆ. ಯಾಕಂದರೆ ಆತನ ಉದ್ದೇಶ, ಆತನ ಸಂಕಲ್ಪ ಇಷ್ಟು ಒಂದು ಶ್ರೇಷ್ಠವಾಗದ, ಅಷ್ಟು ಶ್ರೇಷ್ಠವಾಗದ ಪ್ರೇರೆ. ಯಾಕಂದರೆ ನೀವು ಪಾತಾಳದಲ್ಲಿ ಬಿದ್ದು ಹೋಗ್ಬಾರ್ದು ಎಂಬುದಾಗಿ ದೇವರ ಉದ್ದೇಶ. ನೀವು ಪಾತಾಳ ಲೋಕಕ್ಕೆ ನೀವು ಸೇರಬಾರ್ದು ಎಂಬುದಾಗಿ ದೇವರ ಒಂದು ಉದ್ದೇಶ, ಮನಸ್ಸಂಕಲ್ಪ ಆಗಿದೆ ಪ್ರೇರೆ. ಇವತ್ತು ನಿಮ್ಮ ಮನಸ್ಸಂಕಲ್ಪ ಏನವನು ಗೊತ್ತಿಲ್ಲ, ನಿಮ್ಮ ಉದ್ದೇಶಗಳು ಏನವನು ಗೊತ್ತಿಲ್ಲ, ನಿಮ್ಮ ಆಲೋಚನೆಗಳು ಏನವನು ಗೊತ್ತಿಲ್ಲ, ನಿಮ್ಗಿರ್ತಕ್ಕಂಥದ್ದು ಏನದ ಎಂಬುದಾಗ ಕೂಡ ಯಾರಿಗೆ ಗೊತ್ತಿಲ್ಲ. ಆದರೆ ಒಂದು ನಿಮಗೆ ಗೊತ್ತದ, ದೇವರಿಗೊಂದು ಗೊತ್ತದ,
ನಿನಗೆ ಪಾತಾಳದಲ್ಲಿ ಸೇರಿಸಬಾರ್ದೆಂಬುದಾಗೆ ದೇವರಿಗೆ ಗೊತ್ತದ ಪ್ರಿಯರೇ. ಇವತ್ತು ರೋಗದಲ್ಲಿದ್ದೆ, ಮರಣಕರ ರೋಗ ಅದನ, ವ್ಯಾಧಿ ಅದನ, ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಇದನ, ಅಥವಾ ಇವತ್ತೇ ನಾಳಿಗೂ ಸತ್ತೋಯ್ತು ಎಂಬುದಾಗಿ ಒಂದು ಒಳಗೆ ನಿನಗೆ ಒಂದು ಕಾಡ್ತಕ್ಕಂಥದ್ದಂಥ ಒಂದು ಭಯಂಕರವಾಗಿರ್ತಕ್ಕಂಥ ರೋಗ ಅದನ. ಆದರೆ ನೀನು ದೇವರಿಗೆ ಮೊರೆ ಇಟ್ಟಾಗ ದೇವರಿಗೆ ಸ್ವಸ್ಥತೆ ಮಾಡ್ತಾನೆ ಪ್ರಿಯರೇ. ನೋಡಿ, ಲಾಜರನು ಮೈಯೆಲ್ಲ ಹುಣ್ಣಾದು, ಮೈಯೆಲ್ಲ ರೋಗ, ಅವನ ಶರೀರವೆಲ್ಲ ನಾಯಿಗಳು ಅವನ ಶರೀರಕ್ಕೆ ಬಂದು ನೆಕ್ಕ್ಯಾವ. ಅವನಿಗೆ ಶರೀರ ನಾಯಿಗಳು ಬಂದು ಅವನ ಶರೀರ ನೆಕ್ಕಿ ಅವನ ಶರೀರದಿಂದ ಬರ್ತಕ್ಕಂಥ ಆಹಾರ ಅಂದರೆ ಅದು ದುರ್ವಾಸನೆ ಇರ್ತಕ್ಕಂಥದ್ದು ಕ್ಲೀನ್ ಮಾಡಿಕೊಂಡು ನಾಯಿಗಳು ಆಹಾರ ಸೇವನೆ ಮಾಡ್ಯಾವ ಪ್ರಿಯರೇ. ಬಟ್ ಲಾಜರು ತನ್ನ ನಂಬಿಕೆ ವಿಶ್ವಾಸ ಕಳ್ಕೊಂಡಿಲ್ಲ, ಭಯಂಕರವಾಗಿರ್ತಕ್ಕಂಥ ರೋಗದಲ್ಲಿ ಬಿದ್ದು ಆತನ ಸತ್ತೋಗ್ಯನು ಪ್ರಿಯರೇ. ಆದರೆ ನಂಬಿಕೆ ಅವನ ಒಳಗಿತ್ತು, ಇದ್ದಿನ ಕಾರಣ ಅಬ್ರಾಹ್ಮನ ಎದೆಗೆ ಆತನು ಒರಗಿಸಲ್ಪಟ್ಟನು ಪ್ರಿಯರೇ. ನಂಬಿಕೆ ವಿಶ್ವಾಸ ಆತನಿಗಿತ್ತು. ದೇವರು ನನ್ನ ಜೀವಿತದಲ್ಲಿ ಇವತ್ತಿಲ್ಲ ನಾಳೆಗೆ ದೊಡ್ಡ ಕಾರ್ಯ ಮಾಡ್ತಾನೆ ಎಂಬುದಾಗಿ ಅವನೊಳಗೆ ಒಂದು ನಂಬಿಕೆ ವಿಶ್ವಾಸ ಇತ್ತು ಲಾಜರನ ಒಳಗೆ. ಅದಕ್ಕಾಗಿ ಆತನು ದೇವರ ಸನ್ನಿಧಿಯನ್ನು ಅನುಭವಿಸನು ಪ್ರಿಯರೇ. ಇವತ್ತು ನನ್ನ ಸೋದರ, ರೋಗ ಇರಲಿ, ವ್ಯಾಧಿ ಇರಲಿ, ನಿಮ್ಗೆ ಸಂಕಟ ಇರಲಿ, ಶ್ರಮೆ ಇರಲಿ, ದುಃಖ ಇರಲಿ, ಏನೇ ಇರಲಿ, ನೀವು ದೇವರನ್ನು ಅನುಭವಿಸ್ತಕ್ಕಂಥದ್ದು ಬಹಳಷ್ಟು ಒಂದು ಉತ್ತಮ ಪ್ರಿಯರೇ. ಶ್ರೇಷ್ಠವಾಗಿರ್ತಕ್ಕಂಥದ್ದು ಒಂದೇ ಒಂದು, ಅದು ದೇವರ ನಾಮ ಪ್ರಿಯರೇ. ಶ್ರೇಷ್ಠವಾಗಿರ್ತಕ್ಕ ಒಂದೇ, ಅದು ದೇವರ ಒಂದು ಪ್ರಸನ್ನತೆ ಪ್ರಿಯರೇ. ಶ್ರೇಷ್ಠವಾಗಿರ್ತಕ್ಕಂಥದ್ದು ಒಂದೇ, ಅದು ದೇವರ ಒಂದು ಆತ್ಮ, ದೇವರ ಉದ್ದೇಶ ಪ್ರಿಯರೇ. ಅದು ಒಂದೇ, ಅದೊಂದು ಹಿಡ್ಕೊಂಡು ನೀವು ನಡೆಯುವುದಾದರೆ ನಿಮ್ಮ ಜೀವಿತದಲ್ಲಿ ಅಷ್ಟೊಂದು ಉತ್ತಮದ. ಯಾಕಂದರೆ ನೀವು ಪಾತಾಳ ಲೋಕದಲ್ಲಿ ನೀವು ಬಿದ್ದು ಹೋಗಬಾರ್ದು ಎಂಬುದಾಗಿ ದೇವರ ಉದ್ದೇಶದ ಪ್ರೇರೆ. ದೇವರ ಸಂಕಲ್ಪ ಇಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದಾಗಿರ್ತವೆ ಪ್ರೇರೆ. ನೋಡಿರಿ, ಒಂದು ವ್ಯಕ್ತಿ ಮರಣಕರ ರೋಗದಲ್ಲಿ ಬಿದ್ದವನೇ ಅಂದ್ರೆ ಅವನಿಗೆ ಬೇಕಾಗಿರ್ತಕ್ಕಂಥದ್ದು ಏನು? ಆ ಮರಣಕರ ರೋಗದಲ್ಲಿ ಬಿದ್ದಂಥ ವ್ಯಕ್ತಿ ಅವನಿಗೆ ಬೇಕಾಗಿರ್ತಕ್ಕಂಥದ್ದೇನು? ಸ್ವಸ್ಥತೆ ಪ್ರೇರೆ. ತನ್ನ ಆಸ್ತಿ ಎಲ್ಲ ಮಾರ್ಕೋತಾನ ಆತನು. ಆ ರೋಗ ವಾಸಿ ಮಾಡೋಕೋದಕ್ಕೋಸ್ಕರ ತನ್ನ ಬಳಿ ಇರ್ತಕ್ಕಂಥ ಆಸ್ತಿ ಏನೇನು ಇರ್ತದೋ, ಮನೇನೂ ಆಗಲಿ, ಬೆಳ್ಳಿನೇ ಆಗಲಿ, ಬಂಗಾರ ಆಗಲಿ, ಹೊಲನೇ ಆಗಲಿ ಅಂತ ನಾವು ಒಂದೆರಡು ಎಕರೆ ಹೋದ್ರೆ ಹೋಗಲ್ದೇಕ ಮಾರಿ ನನಗೆ ಟ್ರೀಟ್ಮೆಂಟ್ ಮಾಡಿಸ್ರಿ. ಒಂದು 3-4 ಎಕರೆ ಹೊಲ ಹೋದ್ರೆ ಹೋಗಲ್ದೇಕ ನನಗೆ ಒಳ್ಳೆ ಹಾಸ್ಪಿಟಲ್ದಾಗ ಜಾಯಿನ್ ಮಾಡಿ ನಂಗೆ ಬದುಕಿಸ್ರಿ ಅಂತೇಳಿ ಏನು ಮಾಡ್ತಾನೆ ಆ ವ್ಯಕ್ತಿ ಮರಣಕರದಲ್ಲಿದ್ದಂಥ ಸಮಯದಲ್ಲಿ ಅವನ ಆಸೆ ಹಂಗಿರ್ತವೆ ಪ್ರೇರಿ. ಆಸ್ತಿ ನಾನೇ ಸಂಪಾದನೆ ಮಾಡಿದ ಹೋದ್ರೂ ಕೂಡ ಪರವಾಗಿಲ್ಲ, ನಾನೇ ಇಲ್ಲ ಅಂದಮೇಲೆ ಆಸ್ತಿ ತೊಗೊಂಡು ಏನು ಮಾಡೋದು ಎಂಬುದಾಗಿ ಆತನು ಆ ರೀತಿಯಾಗಿ ಅನ್ಕೋತಾನೆ ಪ್ರೇರೆ. ಆದರೆ ದೇವರ ಉದ್ದೇಶ, ದೇವರ ಸಂಕಲ್ಪ ಬೇರೆ ಅದ. ಅದಕ್ಕೆ ಆತನ ಏನು ಹೇಳ್ತಾನೆ? ಯೆಹೋವನೇ ನನ್ನ ದೇವರೇ, ನಿನಗೆ ಮೊರೆ ಇಡಲು ನನ್ನನ್ನು ಸ್ವಸ್ಥ ಮಾಡಿದ್ದಿ ಅಂತ ಹೇಳ್ತಾನೆ. ಇನ್ನೂ ರೋಗದಲ್ಲಿ ಇಟ್ಟಿರಲಿಲ್ಲ. ಕೆಲವೊಬ್ಬರಿಗೆ ತಲೆ ಮೇಲೆ ಕಟ್ಟಿ ಪ್ರಾರ್ಥನೆ ಮಾಡಿದಾಗ ರೋಗ ಒಂದು ದಿನದಾಗ 2 ದಿನದಾಗ ತಕ್ಷಣ ಕಮ್ಮಿ ಹೋಗ್ತದ. ಯಾಕೋ ಮತ್ತೆ ತೆಲಗಿನ ಜುಂಜುನೆ ಅಲ್ಲತ್ತದ ರೀ ಅಂದ್ರೆ ಎದಕ್ಕೆ ನೀ ಅಟ್ಯಾಕ್ಟ್ ಹೋಗಿದಿ? ಇನ್ನು ರೋಗ ನಿನಗೆ ಆಲ್ರೆಡಿ ಗುಣ ಆಗ್ಯದ, ನೀ ಸ್ವಸ್ಥತೆ ಹೊಂದಿದಿ, ನಿಂಗೆ ಬಿಡುಗಡೆ ಆಗ್ಯದ ಆಲ್ರೆಡಿ. ಇನ್ನೂ ನನ್ನ ಒಳಗೆ ಅದೇನೋ, ಇನ್ನೂ ಒಳಗೆ ಅದೇನೋ, ಇನ್ನೂ ಒಳಗೆ ಅದೇನೋ ಎಂಬುದಾಗಿ ನೀ ಅನ್ಕೊಳ್ತೀವಿ ಪ್ರೇರೆ. ಇನ್ನೂ ಅದ ಅಂದ್ರೆ 100% ಅದ ಇಲ್ಲೇ ಎಂಬುದಾಗಿ ನೀನು ನಿರ್ಧಾರ ಮಾಡ್ಕೊಂಡು ಅಂದ್ರೆ ನಿನ್ನ ಒಳಗೆ 100% ಅದಿರ್ಲಕ್ಕೆ ಚಾನ್ಸಸ್ ಇಲ್ಲ. ದೇವ್ರು ನನಗೆ ಸ್ವಸ್ಥತೆ ಮಾಡೇನೆ ಎಂಬುದಾಗಿ ಒಂದು ನಂಬಿಕೆ ವಿಶ್ವಾಸ ಇರಬೇಕು. ದೇವ್ರು ನಂಗೆ ಸ್ವಸ್ಥತೆ ಮಾಡ್ತಾನೆ ರೀ, ನಂಗೆ ಗೊತ್ತದ. ಮಾಡ್ತಾನ ಎಂಬ ಮಾತು ಬೇರೆ, ಮಾಡ್ಯಾನ ಎಂಬುದಾಗಿ ಬೇರೆ. ಮಾಡ್ತಾನಂದ್ರೆ ನೀನು ಮುಂದಕ್ಕೆ ಹೋಯ್ತು 4 ದಿನ ನೋಡ್ರಿ, 4 ದಿನದಾಗ ನೋಡ್ರಿ ತಗೋರಿ. ಈಗ ಯಾರೋ ಒಂದು ವ್ಯಕ್ತಿ ಬಂದು ಒಂದು 10,000 ರೂಪಾಯಿ ನಮ್ಗೆ ಅರ್ಜೆಂಟ್ ಬೇಕಾಗಿದ್ರು ಕೂಡ ನೋಡ್ರಿ, ಒಂದು 4 ದಿನ ನಾವು ನೋಡ್ರಿ, ಹೋಗ್ಲಿ ಟೈಮ್ ಹೋಗ್ರಿ, 4 ದಿನದಾಗ ನೋಡ್ರಿ ಏನಂತಾರ ನೋಡ್ರಿ ಅಂದ್ರೆ ಎಷ್ಟು ದಿನ ಹೋಯ್ತದು? 4 ದಿನ ಅಂದ್ರೆ 4 ತಿಂಗಳಿಗೂ ಹೋಗ್ಬೋದು, 4 ದಿನದ 4 ತಿಂಗಳು ಹೋಗ್ಬೋದು, 4 ವರ್ಷ ಹೋಗ್ಬೋದು. ಅದಕ್ಕೆ ಅಂತೇನಿಲ್ಲ ಪ್ರೇರೆ. ನೋಡರೆಂಬ ಇದಕ್ಕೆ ಅಂತೆ ಇಲ್ಲ, ನೋಡಿದ ಎಂಬುದಕ್ಕಾಗ ಒಂದು ಪ್ರೂಫ್ ಅದ ಪ್ರೇರೆ. ನೋಡಿದೆ ಎಂಬುದಾಗ ಪ್ರೂಫ್ ಇದ್ದಾಗ ಮಾತ್ರನೇ ದೇವರು ಎಷ್ಟೊಂದು ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡ್ತಕ್ಕಂತನಾಗಿರ್ತಾನೆ. ಅದಕ್ಕಾಗಿ ನೀವು ನಿಮ್ಮ ಜೀವಿತದಲ್ಲಿ ಒಂದು ಅಳಿಸ್ಕೊಳ್ಬೇಕು, ದೇವ್ರು ನಂಗೆ ಸ್ವಸ್ಥತೆ ಮಾಡ್ಯಾನ, ದೇವ್ರು ನಂಗೆ ಗುಣಪಡಿಸ್ಯಾನ, ದೇವ್ರು ನಂಗೆ ಆರೋಗ್ಯ ಕೊಟ್ಟಿದ್ದೇನೆ ಎಂಬುದಾಗಿ ಒಂದು ನಂಬಿಕೆ ವಿಶ್ವಾಸ ನೀನು ಒಳಗಿತ್ತಂದ್ರೆ ಅಂಥ ಈ ಸ್ಥಳದಲ್ಲೂ ಕೂಡ ನೀನು ಎದ್ದು ನಿಂತಿರ್ತೀವಿ ಪ್ರೇರೆ. ಎಂಥ ಸ್ಥಾನದಲ್ಲೂ ಕೂಡ ನಿನ್ನ ಸ್ಟ್ಯಾಂಡಾಗಿ ಎದ್ದು ನಿಂತು ನೀನು ಬಲ ಹೊಂತೀವಿ ಪ್ರೇರೆ. ಯಾಕಂದರೆ ಆರೋಗ್ಯ ಕೊಡ್ತಕ್ಕಂಥ ದೇವ್ರು ನಿನ್ನ ಒಳಗಿದ್ದಾಗ ನೀವು ಭಯಪಡ್ತಕ್ಕಂಥ ಅವಶ್ಯಕತೆ ನಿನಗೆ ಇಲ್ಲಿಲ್ಲ. ಅದಕ್ಕೆ ದೇವ್ರ ಉದ್ದೇಶದಿಂದ ಯೆಹೋವನೇ ನನ್ನ ಪ್ರಾಣವನ್ನು ಪಾತಾಳದಿಂದಲೂ ಎತ್ತಿದೆಯಲ್ಲ, ನನ್ನನ್ನು ಸಮಾಧಿಯಲ್ಲಿ ಸೇರಗೊಡದೆ ಬದುಕಿಸಿದೆಯಲ್ಲ ಎಂಬುದಾಗಿ ಹೇಳ್ತಾನೆ ಸ್ಪಷ್ಟವಾಗಿ. ನೀ ಸಮಾಧಿಯಾಗಿರ್ತಕ್ಕಂಥ ದೇವರಿಗೆ ಇಷ್ಟ ಇಲ್ಲ, ಬದುಕಿಸಿದೆಯಲ್ಲ ಅಂದಾಗ ನೀನು ಈ ಪಾತಾಳ ಲೋಕದಲ್ಲಿ ಮುಚ್ಚೋಗ್ಲಕ್ಕೆ ಅವಕಾಶ ಇಲ್ಲ, ಈ ಸಮಾಧಿಯಲ್ಲಿ ಇರ್ಲಕ್ಕೆ ಅವಕಾಶ ಇಲ್ಲ. ಒಂದು ದಿನ ನೀನು ಅದ್ಭುತವಾಗಿ ಮೇಲೆ ಎತ್ತಲ್ಪಡ್ತಿ, ಸತ್ತೋದಿನ ಸಮಾಧಿ ತೆರಲ್ಪಡ್ತದೆ ಪ್ರೇರೆ.
ಪುನರುತ್ಥಾನ ಯೇಸು ಕ್ರಿಸ್ತನಿಗೆ ಪುನರುತ್ಥಾನ ಆಗ್ಯದ, ನಿನಗೂ ಕೂಡ ಪುನರುತ್ಥಾನ ಅದ. ನನ್ನ ನಂಬಿದನು ಸತ್ತರು ಕೂಡ, ಯಾರು ದೇವ್ರನ್ನ ನಂಬುತ್ತಾರೋ ಸತ್ತರು ಕೂಡ ಆ ವ್ಯಕ್ತಿ ಬದುಕಲಕ್ಕಾವು. ಹ್ಯಾಂಗೆ ಬದುಕ್ತಾರೆ? ಸತ್ತ ತಕ್ಷಣ ಸಮಾಧಿ ಮಾಡಿರ್ತಾರೆ, ಕೊಳ್ತಾರ, ಅವ್ರು ಹ್ಯಾಂಗೆ ಬದುಕ್ತಾರ ಅಂತೀರಿ? ಶರೀರಕ್ಕೆ ಸಾವದ, ನಿಮ್ಮ ಹೃದಯಕ್ಕೆ ಸಾವಿಲ್ಲ. ನಿಮ್ಮ ಆತ್ಮದಲ್ಲ, ನಿಮ್ಮ ಒಳಗ ದೇವ್ರ ಆತ್ಮದಲ್ಲ, ಆ ಆತ್ಮಕ್ಕೆ ಸಾವಿಲ್ಲ. ನಿಮ್ಮ ಶರೀರಕ್ಕೆ ಸಾವದ, ನಿಮ್ಮ ಮನಸ್ಸಿನ ಆಲೋಚನೆಗೆ ಸಾವದ, ನಿಮ್ಮ ಉದ್ದೇಶಕ್ಕೆ ಸಾವದ, ನಿಮ್ಮ ಯೋಚನೆ ಆಚರಣೆಗೆ ಸಾವದ. ಬಟ್ಟು ನಿಮ್ಮ ಆತ್ಮಕ್ಕೆ ಸಾವಿಲ್ಲ ಪ್ರೇರೆ. ನಿಮ್ಮ ಆತ್ಮ ಸದಾಕಾಲ ಬದುಕ್ತಕ್ಕಂಥದ್ದು. ನಿಮ್ಮ ಆತ್ಮಕ್ಕೆ ಸಾವು ಅದ ಇಲ್ಲಂತಿಲ್ಲ. ಯಾವಾಗ ಸಾವದ ಗೊತ್ತದನ? ನೀವು ನಂಬಲ್ಲದೆ ಹೋದಾಗ, ಸತ್ತಾಗ ಎರಡನೇ ಸರ್ತಿಯನ್ನು ಪುನರುತ್ಥಾನದಿಂದ ಯೇಸುಸ್ವಾಮಿ ಎದ್ದು ಇವತ್ತು ಬಂದಿದ್ದಾನೆ ಆಲ್ರೆಡಿ, ತಿರುಗಿ ಮತ್ತೆ ಅದನ್ನು ಬರ್ತಕ್ಕಂಥವನಾಗಿದ್ದಾನೆ. ಅವಾಗ ಯಾವಾಗೈತೆ ನ್ಯಾಯ ತೀರ್ಪಿರ್ತದೋ ಅವಾಗ ನಂಬಲ್ದಂಥ ವ್ಯಕ್ತಿಗಳಿಗೆ ಅವರ ಆತ್ಮಕ್ಕಾಗೊತ್ತು ಸಾವದ ಪ್ರೇರೆ. ಇವತ್ತು ಸಾವಿಲ್ಲ. ಆದರೆ ಅಲ್ಲಿವರೆಗ ನೀವು ದೃಢಚಿತ್ತರಾಗಿದ್ದು ನೀವು ಕರ್ತನ ಸನ್ನಿಧಿಯಲ್ಲಿ ಒಂದು ವೇಳೆ ಆತನ ಸಾಹಸದಲ್ಲಿ ಬೆಳೆಯುವುದರೆ ಎಷ್ಟು ಒಂದು ಉತ್ತಮ ಮತ್ತು ತಿರುಗಿ ಎಷ್ಟೋ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರೇಯರೆ. ಹಲ್ಲೆಲೂಯಾ. ಮತ್ತೀಗ ವಾಕ್ಯ ಕೇಳಿರಿ, ಈ ಚರ್ಚ್ ಮುಗ್ತಾಗ ನಂಗೆ ಪ್ರೇಯರ್ ಮಾಡ್ರಿ ಅಂತೇಳಿ ಯಾರೋ ಬರ್ತೀರಿ? ಸ್ವಸ್ಥತೆ ಆಯ್ತಲ್ಲ? ಎದಲಿನ ಸ್ವಸ್ಥತೆ ಆಗ್ಯದ? ಎದಲಿನ ಸ್ವಸ್ಥತೆ? ವಾಕ್ಯದಿಂದ ನಿಮ್ಗೆ ಸ್ವಸ್ಥತೆ. ಹಾಗಂತೇಳಿ ರೋಗ ಇಟ್ಕೊಂಡು ಹಂಗೆ ಹೋಗ್ಬೇಡ್ರಿ. ಕೆಲವು ಸತಿ ನಂಬಿಕೆ ಅಪನಂಬಿಕೆಯಾಗಿ ಮನುಷ್ಯನೊಳಗೆ ಕಾರ್ಯ ಮಾಡ್ತದೆ. ವಾಕ್ಯ ಮನುಷ್ಯನ ಹೃದಯಕ್ಕೆ ಸ್ವಸ್ಥತೆ ಮಾಡ್ತದೆ ಪ್ರಿಯರಿ. ವಾಕ್ಯ ಎದಕ್ಕೆ ಸ್ವಸ್ಥತೆ ಮಾಡ್ತಂದ್ರೆ ಮನುಷ್ಯನ ಹೃದಯಕ್ಕೆ, ಮನುಷ್ಯನ ಆತ್ಮಕ ಸ್ವಸ್ಥತೆ. ಮನುಷ್ಯನ ಒಳಗಿರ್ತಕ್ಕಂಥ ಆತ್ಮದಲ್ಲಿ ಪಾಪ, ದ್ರೋಹ, ಅಪರಾಧ, ಕಲಹಗಳು, ಲೋಕಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು ಏನು ನಿಮ್ಮ ಆತ್ಮದ ಒಳಗವನು, ಈ ನಿಮ್ಮ ಆತ್ಮದ ಒಳಗಿರ್ತಕ್ಕಂಥ ರೋಗಕ್ಕೆ ವಾಸಿ ಮಾಡ್ತಕ್ಕಂಥದ್ದು ಪ್ರೇರೆ ವಾಕ್ಯ. ನಿಮ್ಮ ಶರೀರಕ್ಕಂತೂ ಕಂಪಲ್ಸರಿ ಪ್ರಾರ್ಥನೆ ಅವಶ್ಯಕತೆ, ಔಷಧ ಕಂಪಲ್ಸರಿ ಅವಶ್ಯಕತೆ ಅದ. ಇಲ್ಲದ್ರೆ ವೈದ್ಯರಿಗೆ ದೇವರು ಉತ್ಪತ್ತಿ ಮಾಡ್ತಿದ್ದಿಲ್ಲ, ಔಷಧ ಭೂಲೋಕದಲ್ಲಿ ಉತ್ಪತ್ತಿ ಆಗ್ತಿಲ್ಲ ಪ್ರಿಯರೇ. ಲೂಕನಾದ ವೈದ್ಯನು ಕೂಡ ಲೋಕಕ್ಕೆ ಬರ್ತಿದ್ದಿಲ್ಲ. ಶರೀರ ಕಂಪಲ್ಸರಿ ಔಷಧ ಬೇಕೇ ಬೇಕು. ಹೃದಯಕ್ಕೆ ಔಷಧ ಯಾವುದಂದ್ರೆ ದೇವರ ವಾಕ್ಯ ಪ್ರಿಯರೇ. ಯಾರು ಹೃದಯಪೂರ್ವಕವಾಗಿ ವಾಕ್ಯವನ್ನು ಕೇಳಿ ವಾಕ್ಯದನುಸಾರವಾಗಿ ಮಾರ್ಪಟ್ಟಿರ್ತಾರೋ ಅವ್ರ ಜೀವಿತ ಶ್ರೇಷ್ಠವಾಗಿರ್ತಕ್ಕಂಥ ಪ್ರೇರೆ. ಏಷಯನು ಬರೆದ ಪ್ರಬೋಧನೆ ಗ್ರಂಥ 26ನೇ ಅಧ್ಯಾಯ 19ನೇ ವಚನ. ಮರ್ತರಾದ ನಿನ್ನ ಜನರು ಬದುಕುವರು, ನನ್ನವರ ಹೆಣಗಳು ಜೀವದಿಂದ ಏಳುವವು. ಮಣ್ಣಿನಲ್ಲಿ ಪವಳಿಸಿರುವವರೇ ಎಚ್ಚತ್ತು ಹರ್ಷಧ್ವನಿಗೈರಿ. ಯೆಹೋವನೇ ನೀನು ಸುರಿಯುವ ಇಬ್ಬನಿಯು ಜ್ಯೋತಿರ್ಮಯವಾದದ್ದು. ಭೂಮಿಯು ಸತ್ತವರನ್ನು ಹೊರಪಡಿಸುವುದು ಎಂಬುದಾಗಿ. ಭೂಮಿ ಇಟ್ಕೊಳ್ಳೋಕೆ ಚಾನ್ಸ್ ಇದೇನ್ರಿ? ಇಟ್ಕೊಳ್ಳೋಕೆ ಚಾನ್ಸ್ ಇದೆನಾ? ಭೂಮಿ ಸತ್ತವರನ್ನು ಭೂಮಿ ಇಟ್ಟುಕೊಳ್ಳುವುದಕ್ಕಾಗಿ ಅವಕಾಶ, ಚಾನ್ಸಸ್ ಭೂಮಿಗೆ ಇಲ್ಲೇ ಇಲ್ಲ, ಹಕ್ಕಿಲ್ಲ ಅದಕ್ಕೆ. ಹಲ್ಲೆಲೂಯಾ. ಏನ್ರ ಭೂಮಿ ಹಕ್ಕು ಪತ್ರ ತಗೊಂಬಂದೇನು ದೇವ್ರ ಬಳಿ? ಏನ್ರಿ ತಗೊಂಬಂದದ? ಇಲ್ಲ. ಒಂದು ತಾಯಿ ಗರ್ಭದಲ್ಲಿ ಒಂದು ಶಿಶು ಎಷ್ಟು ದಿನಗಳು ಇರಬೇಕು ಅಷ್ಟೇ ದಿನ ಆ ಶಿಶು ಇರಬೇಕು ಪ್ರಿಯರೇ. ಏನೋ ಪೈಲೆ ಇವತ್ತು ಜನ ಸಿಜರಿಂಗ್ ಮಾಡಿ ತೆಕ್ಕೊಳತ್ತಾರೆ. 10 ದಿನ ಪೈಲೆ, 15 ದಿನ ಪೈಲೆ, 20 ದಿನ ಪೈಲೆ ಅವರು ಡೇಟ್ ಆಫ್ ಬರ್ತ್ ಅನುಸಾರವಾಗಿ, ಅಥವಾ ಅವ್ರ ಮ್ಯಾರೇಜ್ ಡೇ ಬಂತು, ಆ ಸಂದರ್ಭ ಅವ್ರ ಬರ್ತಡೇ ಇತ್ತು, ಮನೆಯವ್ರದ್ದು ಯಾರ್ದಾರ ಎರಡು ಒಮ್ಮೆ ಐತಾವ, ತಾಯಿ ಮಗಂದು ಅಥವಾ ತಂದೆ ಮಗಂದು ಒಂದೇ ಸರ್ತಿ ಐತೆ ಎಂಬುದಾಗಿ ಇವತ್ತು ಒಂದು ನಿರ್ಧಾರ ಮಾಡಿಕೊಂಡು ಕೆಲವೊಬ್ಬರು ಇತ್ತಿಗೆ ಇದು ಮಾಡ್ಕೊಳ್ತಾರೆ. ಕೆಲವರು ಮೂಢನಂಬಿಕೆಗೆ ಒಳಗಾಗಿ ಪಂಚಾಂಗವನ್ನು ತೆಗೆಸಿ ಈ ದಿನನೇ ಶಿಶು, ಈ ಟೈಮಿಗೆ ಆ ಶಿಶು ಹೊರಗೆ ಬಂತಂದ್ರೆ ಆ ಶಿಶು ಶ್ರೇಷ್ಠವಾಗಿ ಬೆಳೀತಕ್ಕಂಥದ್ದು ಅದೆಂಬುದಾಗಿ ಯಾರೇ ಒಬ್ಬ ಒಂದು ವ್ಯಕ್ತಿ ಈ ಬುಡ್ಬುಡಿಕೆ ಹೇಳ್ದ ಅನ್ಕೋರಿ, ಅವನ ಮಾತುಗಳನ್ನು ನಂಬಿ ಮುಹೂರ್ತಗಳನ್ನು ಸಿದ್ಧ ಮಾಡಿ ಏನು ಮಾಡ್ತಾರೆ, ಇಲ್ಲಿ ಪೂಜೆ ಮಾಡಿ ಅಲ್ಲಿ ಸಿಜರಿಂಗ್ ಮಾಡಿಸ್ತಾರೆ ಪ್ರಿಯರೇ. ಆ ಸಿಜರಿಂಗ್ ಮಾಡ್ಕೊಂಡಿರ್ತಕ್ಕಂಥ ತಾಯಿ ಪರಿಸ್ಥಿತಿ ಏನಾಗಿರ್ತೋ ಗೊತ್ತಾಗಲ್ಲ. ಬಟ್ ಅವನಿಗೇನು ಗೊತ್ತದ, ಈ ಮೂಢನಂಬಿಕೆಗೆ ನಡೆಸ್ತಂತಾನೆ, ಅವನಿಗೇನು ಬೇಕು? ಪೈಸಾ ಬೇಕು. ಯಾವಾಗ ಭೀ ಏನು ಭೀ ಹೇಳ್ಬೋದು, ಅವನಿಗೇನು ಬೇಕು? ಅಂತಾರೆ ಬುಡ್ಬುಡಿಕೆನ ಬಾಯಿ ಯಾರಿಗೂ ಸುಮ್ಮನೆ ಕೊಡಲ್ಲ. ಅದು ಯಾರ ಬಾಯಿ?
ಬುಡ್ಬುಡಿಕೆರ ಬಾಯಿ ಆಗ್ಬಿ ಸುಮ್ಮನೆ ಅಷ್ಟು ಒಂದು ವೇಳೆ ಪಂಚಾಂಗ ತೆಗೆದು ಅವ ಅನೇಕ ಜನರಿಗೆ ಸರಿ ಮಾಡ್ತಕ್ಕಂಥನಾಗಿದ್ದಾನಂದರೆ ಅವನ ಕುಟುಂಬಕ್ಕೆ ಅವ್ಯಾಕೆ ಸರಿ ಮಾಡ್ಕೊಂಬಲ್ಲ? ಅವನ ಬಟ್ಟೆ ಕೊಳತೋಗಿನಾಗಿರ್ತ, ಅವನ ಮನೆಯಾಗ ಕೊಳತೋಗಿನಪ್ಲೆ ಬಿದ್ದಿರ್ತದ, ಅವನ ಮನೆಯಾಗ ಧನ ಆಸ್ತಿ ಐಶ್ವರ್ಯ ಇದಿರಲ್ಲ, ಅವನ ಬಳಿ ಯಾಕೆ ಹೊಲ ಮನೆ ಮಾರು ಮನೆ ಬಂಗ್ಲಾ ಪೈಸೆ ಇರಲ್ಲ, ಅವನ ಬಳಿ ಯಾಕಿರಲ್ಲ ಬುಡ್ಬುಡಿಕಿನ ಬಳಿ? ಅವ ಇನ್ನೊಬ್ಬರಿಗೆ ಒಳ್ಳೇದು ಹೇಳ್ತಾನೆ, ಮತ್ತು ತನ್ನ ಮನೆಗೆ ತಾನು ಗೊತ್ತಾದಾಗ ತಿಳಿಸ್ಕೊಂಬಲ್ಲಕ್ಕ ಅವನಿಗೆ ಸರಿ ಆಗಲ್ಲಂತೀರೆ ಅಂತೀರೆ? ಇಲ್ಲ. ಒಂದು ಜಾಗ್ರತ, ಈ ಮೂಢ ನಂಬಿಕೆಗೆ ಒಳಪಡಿಸಿ ಅನೇಕ ಜನರನ್ನು ಲೂಟಿ ಮಾಡ್ತಕ್ಕಂಥ ಜನರು ನಿಮ್ಮ ಮಧ್ಯದಲ್ಲಿ ಬರ್ತಾರೆ ಪ್ರಿಯರೇ. ಜಾಗ್ರತೆ. ಆದರೆ ಯಾವ ಸಮಯಕ್ಕೆ ಯಾವ ಸಂದರ್ಭಕ್ಕೆ ತಾಯಿ ಗರ್ಭದಿಂದ ಮಗು ಹೊರಗೆ ಬರಬೇಕು, ಅದೇ ಸಮಯ ಅದೇ ಸಂದರ್ಭದಲ್ಲಿ ಮಗು ಹೊರಗೆ ಬರ್ಲಕ್ಕ ಒಂದು ಅವಕಾಶ, ಚಾನ್ಸ್. ಅದು ದೇವರು ನೇಮಿಸಲ್ಪಟ್ಟಾಗ ಮಾತ್ರನೇ ಮಗು ಹೊರಗೆ ಬರ್ಲಕ್ಕೆ ಅವಕಾಶ ಇದೆ ಪ್ರಿಯರೇ, ಮನುಷ್ಯರಲ್ಲ. ಕೆಲವೊಂದು ಪರಿಸ್ಥಿತಿಗಳು ಇಷ್ಟು ಭಯಂಕರವಾಗಿರ್ತಾವ, ಆ ಶಿಶು ಹೊರಗೆ ಬರುವಾಗ ಅದಕ್ಕಿಂತ ಮುಂಚಿತವಾಗಿ ಡಾಕ್ಟರ್ಸ್ ಹೇಳ್ತಾರೆ ಕೂಸಿನ ಕೊಳ್ಳಿಗೆ ಕಳುಗಳೆಲ್ಲ ಸುತ್ತಕೊಂಡವ, ಏನು ಪರಿಸ್ಥಿತಿ, ತಾಯಿ ಬದುಕ್ತದೋ ಮಗು ಬದುಕ್ತದೋ ಗೊತ್ತಾಗಲ್ಲ ಅಂಬದು ಈ ರೀತಿ ಕೂಡ ಅವ್ರು ಹೇಳ್ತಾರೆ. ಆದರೆ ದೇವ್ರ ಸಂಕಲ್ಪ ಎಷ್ಟು ಅದ್ಭುತವಾಗಿರ್ತದ, ಆ ಮಕ್ಕಳೇ ಭಾಳ ದಿನಗಳು ಬದುಕ್ತಾರೆ ಪ್ರಿಯರೇ. ಆ ತಾಯಿಗೇನು ಹಾನಿ ಆಗಲ್ಲ, ಆ ಮಗುವಿಗೆ ಹಾನಿ ಆಗಲ್ಲ, ಒಳ್ಳೆಯ ಆರೋಗ್ಯ ಭಾಗ್ಯದಿಂದ ಮಕ್ಕಳು ಬಲ ಹೊಂದಿರ್ತಾರೆ ಪ್ರಿಯರೇ. ಒಂದು ಸಾಕ್ಷಿ ನಾನು ನಿಮಗೆ ತೆಗೆದುಕೊಂಡ್ಬರ್ತೆ. ಹೈದ್ರಾಬಾದಲ್ಲಿ ನಾವು ಸರ್ವಿಸ್ ನಡೆಸ್ತೀವಲ್ಲ, ಅವ್ರ ತಂಗಿ ಡೆಲಿವರಿ ಸಮಯದಲ್ಲಿ ಅಂದರೆ ಅದಕ್ಕಿಂತ ಮುಂಚಿತವಾಗಿ ವೈದ್ಯರು ಹೇಳ್ಯಾರ, ಈ ಕೂಸು ಹೊಟ್ಟೆಗ ಕರೆಕ್ಟಾಗಿ ಬೆಳೆದಿಲ್ಲ, ಈ ಕೂಸಿನ ಕೈ ಕಾಲುಗಳು ವಂಕವ ಅಂಥೇಳಿ ನಿರ್ಧಾರ ಮಾಡಿ ಡಾಕ್ಟರ್ಸ್ ಆಲ್ರೆಡಿ ಅವರಿಗೆ ಹೇಳ್ಯಾರ. ಒಂದು. ಎರಡನೇ ಮತ್ತೊಂದು ನಿರ್ದೇಶರ 6 ಮಂತ್ ಬದ ಸ್ಕ್ಯಾನಿಂಗ್ ಮಾಡಿ ಹಿಂದೆ ತಲೆಗೆ ಗಡ್ಡಿ ಇದೆ ಅಂಥೇಳಿ ಒಂದು ನಿರ್ಧಾರ ಮಾಡಿ ಹೇಳ್ಯಾರ. ಹಿಂದೆ ತಲೆಗೆ ಒಂದು ಗಡ್ಡಿ ಇದೆ ಎಂಬುದಾಗಿ. ಆ ಮಗು ಅವರಿಗೆ ಭಾಳ ವರ್ಷದ ಮಕ್ಕಳಾಗ್ಯಾವ, ಹಿಂದೆ ತಲೆಗೆ ಒಂದು ಗಡ್ಡಿ ಆಗಿದೆ ಎಂಬುದಾಗಿ ಹೇಳ್ಯಾರ. ಕುಟುಂಬಸ್ಥರ ಕಣ್ಣೀರು ಹೊರತು ಮತ್ತೆ ಬೇರೆದೇನಿಲ್ಲ. ನಮ್ಮ ಹತ್ತಿರಕ್ಕೆ ಬಂದಾಗ ನಾವೊಂದು ಹೇಳಿದೆ, ಅವ್ರಿಗೆ ಕರೆಸ್ರಿ NH ಪ್ರಾರ್ಥನೆ ಮಾಡಿದ್ರು. ಕರೆಸಿದ್ರು, NH ಪ್ರಾರ್ಥನೆ ಮಾಡಿದೆವು. ಅನೇಕ ಸೇವಕರು ಪ್ರಾರ್ಥನೆ ಮಾಡ್ಯಾರ, ಕುಟುಂಬಸ್ಥರು ಪ್ರಾರ್ಥನೆ ಮಾಡ್ಯಾರ. ನನ್ನ ಬಾಯಲ್ಲಿ ಶಬ್ದ ಒಂದೇ ಬಂತು, ಕೂಸಿಗೆ ಆ ಗಡ್ಡಿ ಇಲ್ಲ, ಕೂಸಿಗೆ ಆ ಕೈಕಾಲು ವಂಕಿಲ್ಲ, ಕೂಸಿಗೆ ಯಾವುದಿಲ್ಲ, ಕೂಸು ಶ್ರೇಷ್ಠವಾಗದ ಆರೋಗ್ಯ ತಂದುರಿಸು ಅಂತ ಹೇಳಿದನು ಅಷ್ಟೇ. ಬೇರೆ ಇನ್ನೊಬ್ಬರು ಸೇವಕರು ಹೆಂಗೆ ಹೇಳ್ಯಾರ, ಇನ್ನೊಬ್ಬರು ಸೇವಕರು ಕೂಡ ಸೇಮ್ ಅದೇ ರೀತಿ ಹೇಳ್ಯಾರ. ಡೆಲಿವರಿ ಆಗ್ಯದ, ತಲೆ ತುಂಬ ಕೂಸಿಗೆ ನಾವು ಕುಂದಲವ ಪ್ರಿಯರೇ, ಕೈ ಮೈ ಎಲ್ಲ ತಂದುರಿಸದ ಒಳ್ಳೆಯ ಆರೋಗ್ಯ ಭಾಗ್ಯವಂತಾಗಿರ್ತಕ್ಕಂಥದ್ದು ಕೂಸದ ಪ್ರಿಯರೇ. ಕೆಲವೊಂದು ರಿಪೋರ್ಟ್ಸ್ ಕೂಡ ಇಷ್ಟು ಭಯಂಕರವಾಗಿ ತಾರುಮಾರು ಮಾಡಿ ಜನರಿಗೆ ಭಯಪಡಿಸ್ತಾರೆ ಅಷ್ಟು. ಆದರೆ ದೇವರ ರಿಪೋರ್ಟ್ಸ್ ಯಾವಾಗೂ ತಾರುಮಾರಿರಲ್ಲ ಪ್ರಿಯರೇ. ಹಲ್ಲೆಲೂಯಾ. ಮನುಷ್ಯರ ಕಲ್ಪಿತವಾಗಿರ್ತಕ್ಕಂಥ ಮಾತುಗಳು, ಮನುಷ್ಯರ ಕಲ್ಪಿತವಾಗಿರ್ತಕ್ಕಂಥ ಕಾರ್ಯಗಳು ಇರ್ತಾವ, ದೇವರ ಕಾರ್ಯಗಳು ಶ್ರೇಷ್ಠವಾಗಿರ್ತವೆ. ಅದಕ್ಕೆ ಈ ಭೂಮಿ ಕೂಡ ಏನು ಮಾಡ್ತಂತ ಸತ್ತವರನ್ನು ಹೊರಪಡಿಸೋದು ಪ್ರಿಯರೇ. ಯಾವಾಗ ಈ ಭೂಮಿದಾಗಿರ್ತಕ್ಕಂಥ ಸತ್ತೋಗಿರ್ತಕ್ಕಂಥ ವ್ಯಕ್ತಿಗಳು ಉಳಿರ್ತಾರಲ್ಲ, ಈ ವ್ಯಕ್ತಿಗಳು ಯಾವಾಗ ಹೊರಬರ್ತಾರಂದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ತಿರುಗಿ ಬರುವಾಗ ಮಾತು ಹೇಳ್ತಾರೆ ಪ್ರಿಯರೇ. ಭೂಮಿ ಇಟ್ಕೊಂಬಲ್ಲ. ಎಲ್ಲರಂತಾರೆ ಸತ್ತೋಗಿರ್ತಕ್ಕಂಥ ಮನುಷ್ಯ ಸಮಾಧಿ ಮಾಡೋದು ಮುಗಿದೋಯ್ತು, ಇಲ್ಲ, ಭೂಮಿ ಕೂಡ ಇಟ್ಟುಕೊಳ್ಳೋಕೆ ಅವಕಾಶ. ಅದಕ್ಕೆ ಹೇಳ್ತಾನೆ, ಯೆಹೋವನೇ ನೀನು ಸುರಿಯುವ ಇಬ್ಬನಿಯು ಜ್ಯೋತಿರ್ಮಯವಾದದ್ದು, ಭೂಮಿಯು ಸತ್ತವರನ್ನು ಹೊರಪಡಿಸುವುದು. ಅಂದರೆ ಪುನರುತ್ಥಾನ ಅದನ ಅಥವಾ ಇಲ್ಲ? ಸತ್ತಂಥ ವ್ಯಕ್ತಿಗಳಿಗೆ ಪುನರುತ್ಥಾನ ಅದನ ಅಥವಾ ಇಲ್ಲ? ಅದ ಸತ್ಯವೇದವನ್ನು ಪ್ರೂಫ್ ಮಾಡ್ತಕ್ಕಂತಾಗಿದೆ ಪ್ರಿಯರೇ. ಯಾವ ಕಾಲದಲ್ಲಿ ಏನು ಜರುಗಬೇಕು, ಯಾವ ನಿಮಿಷದಲ್ಲಿ ಏನು ಜರುಗಬೇಕು, ಯಾವ ಗಳಿಗೆದಲ್ಲಿ ಏನು ಜರುಗಬೇಕು, ಅದು ಜರುಗ್ತಕ್ಕಂಥದ್ದು ಪ್ರಿಯ. 100% ಅದು ನಡೀತಕ್ಕಂಥದ್ದು. ನಿನ್ನೊಂದು ಕ್ವಶನ್ ನಮ್ಮ ಎದುರು ಬಂದಾಗ, ಧರ್ಮಶಾಸ್ತ್ರ ಅನುಸಾರವಾಗಿ ಮನುಷ್ಯನಿಗೆ ತಕ್ಷಣವೇ ಶಿಕ್ಷೆ ಇತ್ತು ಪ್ರಿಯರೇ. ಧರ್ಮಶಾಸ್ತ್ರ ಅನುಸಾರವಾಗಿ ಮನುಷ್ಯ ಏನಾದರೂ ತಪ್ಪು ಮಾಡಿದ್ರೆ, ದ್ರೋಹ ಮಾಡಿದ್ರೆ, ಅಪರಾಧ ಮಾಡಿದ್ರೆ, ಸಭೆದಲ್ಲಾಗಲಿ ಸಭೆ ಹೊರಗಾಗಲಿ, ಸೇವಕನೇ ಆಗಲಿ ಅಥವಾ ವಿಶ್ವಾಸಿನೇ ಆಗಲಿ, ಯಾವುದರ ಒಂದು ವ್ಯಕ್ತಿ ತಪ್ಪು ದ್ರೋಹ ಅಪರಾಧ ಮಾಡಿದ್ರೆ ತಕ್ಷಣವೇ ಅವನಿಗೆ ಶಿಕ್ಷೆ ಆಕಾಶದಿಂದ ಬೆಂಕಿರ ಬಂದು ಅವನಿಗೆ ದಹಿಸಿಸ್ತೊಂದು. ಎರಡನೇದು, ಹುಲಿ ಸಿಂಹಗಳೇನಾರ ಕೊಂದುಬಿಡ್ತೀವಿ, ತಿಂದಾಗ್ತಿಲ್ಲ, ಮನುಷ್ಯನ ಪ್ರಾಣ ತೆಗೆದಾಕ್ಬಿಡ್ತಿದ್ವು ಒಂದು. ಎರಡನೇದು, ಎಲ್ಲಿ ನಿಂತಿರ್ತಕ್ಕಂಥ ವ್ಯಕ್ತಿ ಅಲ್ಲರ ಮರಣ ಹೊಂತಿನ ಒಂದು. ಧರ್ಮಶಾಸ್ತ್ರ ಅನುಸಾರವಾಗಿ ಈ ರೀತಿಯಾಗಿ ಶಿಕ್ಷೆಗಳು ಇದ್ದು, ಆದರೆ ಕ್ರಿಸ್ತನ ಮುಖಾಂತರ ಏನು ಬಂದದ, ಕ್ರಿಸ್ತನ ನಾವು ಮಾಡಿರ್ತಕ್ಕಂಥ ಪಾಪ ದ್ರೋಹ ಅಪರಾಧಗಳನ್ನು ತನ್ನ ಅನುಭವಿಸಿದ ಕಾರಣ ಇವತ್ತು ಆ ಶಿಕ್ಷೆಗಳೇನಾಗಿದೆ ಗೊತ್ತದನ, ಸ್ವಲ್ಪ ಲೇಟ್ ಆಗ್ಲತ್ತವ ಪ್ರಿಯ, ಸ್ವಲ್ಪ ತಡ ಆಗ್ಲತ್ತ ಅಷ್ಟೇ, ಗೊತ್ತಾಗ್ಲತ್ತಿಲ್ಲ. ಅವಾಗ ತಕ್ಷಣ ಇತ್ತು ತೀರ್ಪು, ಇವಾಗ ಸ್ವಲ್ಪ ದಿನ ಕೊಟ್ಟಂತ ದೇವ್ರು. ಯಾಕೆ ಸ್ವಲ್ಪ ದಿನ ಕೊಟ್ಟಂದ್ರೆ, ಕ್ರಿಸ್ತನ ಮುಖಾಂತರ ನನಗೆ ಹತ್ತಿರವಾಯ್ತಾರೇನೋ, ದೇವರ ಉದ್ದೇಶ ಸಂಕಲ್ಪ ಇದೆ, ಕ್ರಿಸ್ತನ ಮುಖಾಂತರ ಸ್ವಲ್ಪ ಏನೋ ಹತ್ತಿರವಾಯ್ತಾರೇನೋ ಎಂಬುದ. ಒಂದ್ಸತಿ ಏವನ್ ಬರೆಸುವಾರ್ತೆ 3ನೇ ಅಧ್ಯಾಯ 14ನೇ ವಚನ ಓದ್ರಿ. ದೇವರು ಲೋಕದ ಮೇಲೆ ಎಷ್ಟೊಂದು ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು,
ಆತನ ನಂಬುವ ಒಬ್ಬನದು ನಾಶವಾಗದೆ ಎಲ್ಲರೂ ಎಂಬುದೇ ದೇವ್ರ ಉದ್ದೇಶ ಇದಲ್ಲ. ಏನು ಮತ್ತೇನು ಉದ್ದೇಶ ಇದನ್ನ? ಅದಕ್ಕಾಗಿ ತಕ್ಷಣವೇ ಬರ್ತಕ್ಕಂಥ ಶಿಕ್ಷೆಗಳನ್ನು ದೇವರೇನು ಮಾಡ್ಯಾನ? ಬ್ರೇಕ್ ಮಾಡ್ಯಾನ ಪ್ರೇಯರಿ. ತಕ್ಷಣವೇ ಬರ್ತಕ್ಕಂಥದ್ದು. ನೀ ತಪ್ಪು ಮಾಡಿದಾಗೆ ಅವಾಗ ನೀವು ಪಟ್ಟನೊಂದು ಬಡಿತಕ್ಕಂಥ ಶಿಕ್ಷೆ ಇರ್ತಿತ್ತಂದ್ರೆ ನೀನು ಪದೇ ಪದೇ ಬಿದ್ದು ಹೋಗ್ತಕ್ಕಂಥ ಅವಶ್ಯಕತೆ ನಿನಗೆ ಇರ್ತಿದ್ದಿಲ್ಲ. ಇವತ್ತು ಯೇಸು ಕ್ರಿಸ್ತನ ಮುಖಾಂತರ ನಿಮಗೆ ಕ್ಷಮೆಪಣೆ ಅಂದರೆ ಗ್ರೇಸ್ ಪೀರಿಯಡ್ ಸಿಕ್ಕದು. ನಿಮಗೆ ಬದುಕಲಾಕ ಸ್ವಲ್ಪ ಅವಕಾಶ ಸಿಕ್ಕದು. ಇನ್ನೂ ಸರಿ ಮಾಡ್ಕೊಳಕ್ಕೆ ನಿಮಗೆ ಅವಕಾಶ ಸಿಕ್ಕದು. ಸ್ವಲ್ಪ ದಿನ ಸಿಕ್ಕದು ನಿಮಗೆ ಸಿಕ್ಕದತ್ವಲ್ರಿ. ಹಿಜ್ಕಿಯಾಗ ಎಷ್ಟು ದಿನ ಅವನ ಐಸ್ಕಾಲ ಹೆಚ್ಚಾಗಿತ್ತು? ಹಿಜ್ಕಿಯನ ಐಸ್ಕಾಲ ಎಷ್ಟು ದಿನ ಬೆಳೆದಿತ್ತು? 30 ಬೆಳೆದಿತ್ತಾ? ಹಿಜ್ಕಿಯನ ಐಸ್ಕಾಲ ಎಷ್ಟು ವರ್ಷ ಬೆಳೆದಿತ್ತು ರೀ? 15 ವರ್ಷ ಹಿಜ್ಕಿಯನಿಗೆ ಐಸ್ಕಾಲ ಸಿಕ್ಕಿತ್ತು. 15 ವರ್ಷ ಸಿಕ್ಕಿತ್ತು. ಯಾಕ? ಅವ ಎಲ್ಲೋ ಪ್ರಾರ್ಥನೆ ಮಾಡ್ಯಾನ? ದೇವರ ಆಲಯ ಕಡೆ ತಿರುಗಿಕೊಂಡು, ದೇವರೇ ನಿನ್ನ ಸನ್ನಿಧಿ ನಾ ಶ್ರೇಷ್ಠವಾಗಿ ಬೆಳೆದಿದ್ದ, ನಿನ್ನ ಸನ್ನಿಧಿಲಿ ಯಾವ ದೋಷ ಇಲ್ಲವನಾಗಿದ್ದ, ನಿನ್ನ ಸನ್ನಿಧಿಲಿ ನಾನು ಪರಿಶುದ್ಧನಾಗಿ ಜೀವನ ಮಾಡಿದ, ನಿನ್ನ ಸನ್ನಿಧಿಲಿ ಯಾವುದು ತಪ್ಪು ದ್ರೋಹ ಅಪರಾಧ ನಾನು ಮಾಡಿಲ್ಲ ದೇವರು ಎಂಬುದಾಗಿ ಹಿಜ್ಕಿಯ ಪ್ರಾರ್ಥನೆ ಮಾಡಿದಾಗ ಹಿಜ್ಕಿಯನಿಗೆ 15 ವರ್ಷ ಅವನಿಗೆ ದೇವರೇನು ಮಾಡ್ಯಾನ? ಐಸ್ಕಾಲ ಕುಡಿಸ್ಕೊಟ್ಟನು ಪ್ರಿಯ. 15 ವರ್ಷ ಕುಡಿಸ್ಕೊಟ್ಟನು. ಅಂದ್ರೆ ಸಮಯ ಸಿಗ್ತತ್ವ ಇಲ್ಲ? ಇವತ್ತು ನಿನಗೂ ಕೂಡ ಸಮಯ ಸಿಗ್ಲತ್ತವ. 1 ವರ್ಷನೋ 5 ವರ್ಷನೋ 10 ವರ್ಷನೋ 15 ವರ್ಷನೋ 20 ವರ್ಷನೋ ನಿನ್ನ ಐಸ್ಕಾಲದಲ್ಲಿ ನಿನಗೆ ಆ ಸಮಯ ಸಿಗ್ಲತ್ತದು. ಕ್ರಿಸ್ತನ ಮುಖಾಂತರವಾಗಿ ನಿನಗೆ ಸಮಯ ಸಿಗ್ಲತ್ತವ. ಕ್ರಿಸ್ತನಿಗೆ ಯಾಕಂದ್ರೆ ಪುನರುತ್ಥಾನ ಅದಲ್ಲ, ನಿನ್ನ ಕೂಡ ಪುನರುತ್ಥಾನ ಆಗಬೇಕೆಂಬ ಉದ್ದೇಶ ಇಟ್ಕೊಂಡೆ ದೇವರು ನಿನ್ನ ವಿಷಯವಾಗಿ ಸಹಿಸ್ಕೊಳ್ತಾನೆ. ಬಹಳಷ್ಟು ಸತಿ ಸಹಿಸ್ಕೊಳ್ತಾನೆ ದೇವರು. ಆದರೆ ಮಿತಿ ಮೀರಿತಂದ್ರೆ ದೇವರು ಸಹಿಸ್ಕೊಳ್ತಕ್ಕಂತನೂ ಅಲ್ಲ ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಒಂದು ಜಾಗ್ರತ. ದೇವರ ಉದ್ದೇಶ ಏನಾದ ಗೊತ್ತದನ್ನ? ಒಬ್ಬನಾದ್ರೂ ನಾಶವಾಗಬಾರ್ದು, ಒಬ್ಬರಾದ್ರೂ ಕೂಡ ಹಾಳಾಗಬಾರ್ದು, ಒಬ್ಬರಾದ್ರೂ ಕೂಡ ನರಕ ಭಾಗದಲ್ಲಿ ನಿಂತು ಹೋಗ್ಬಾರ್ದು, ಒಬ್ಬರಾದ್ರೂ ಕೂಡ ನಾಶವಾಗಬಾರ್ದು ಎಂಬುದಾಗಿ ದೇವರ ಉದ್ದೇಶದ. ಅದಕ್ಕೆ ನೀನು ದೇವ್ರ ಕಡೆ ತಿರುಗಿಕೊಂಡು ಆತನ ಉದ್ದೇಶ ಸಂಕಲ್ಪದ ಅನುಸಾರವಾಗಿ ನೀನು ನಡೆಯೋದ್ರೆ ಎಷ್ಟು ಒಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಪ್ರೇರೆ. ದೇವ್ರ ಸನ್ನಿಧಾನ ಅನುಭವಿಸ್ತಕ್ಕಂಥದ್ದು ಎಷ್ಟು ಶ್ರೇಷ್ಠದ ಅಷ್ಟು ಶ್ರೇಷ್ಠದ ಪ್ರೇರೆ. ಇವತ್ತು ಸತ್ತೋಗಿಂತ ವ್ಯಕ್ತಿಗೆ ನ್ಯಾಯ ತೀರ್ಪದ ಇಲ್ಲಂತಿಲ್ಲ. ಆದರೆ ನಂಬಿಗಸ್ತರಿಗೆ ದೇವ್ರ ಸನ್ನಿಧಿ ಅನುಭವಿಸ್ತಕ್ಕಂಥವರಿಗೆ ಆತನ ದೇಹ ರಕ್ತ ಯಾರ ಒಳಗೆ ಇರ್ತದೋ ಆ ವ್ಯಕ್ತಿಗಳು ಮರಣವನ್ನು ಅನುಭವಿಸ್ತಕ್ಕಂಥದ್ದಿಲ್ಲ. ಮರಣದಿಂದ ಜಯ ಹೊಂದಿ ನೀತಿವಂತರ ಸಂಖ್ಯೆಯಲ್ಲಿ, ನೀತಿವಂತರ ದೃಷ್ಟಿಯಲ್ಲಿ ದೇವ್ರ ಸನ್ನಿಧಾನದಲ್ಲಿ ಉತ್ತಮರಾಗಿ ನಿಲ್ಲುವುದಕ್ಕಾಗಿ ಅವರಿಗೊಂದು ಅವಕಾಶ ಚಾನ್ಸಸ್ ದೇವರ ಮಳೆನ ಕೊಟ್ಟನು ಪ್ರೇರೆ. ಮೂಡ್ತಿರೋದನ್ನ ಜನರು ಬದುಕುವರೆ ಅಂತ ಹೇಳ್ತಾನೆ. ಯಾವ ವ್ಯಕ್ತಿಗಳು ಬದುಕ್ತಾರೋ ಅವ್ರ ವಿಷಯವಾಗಿ ಮಾತಾಡತಾನೆ. ಇವತ್ತೆಲ್ಲರಿಗೂ ಆಸೆ ಇದ್ದಾರೆ 4 ವರ್ಷ ಬದುಕಬೇಕೆಂಬುದಾಗಿ ಅಲ್ಲ. ಸಡನ್ ಎದಿನೊಳೆ ತನ್ಕೋರಿ. ಈಗ ಹೆಂಗೆ ಮಾಡ್ತೀರಿ? ಈಗ ಒಂದು ಎಕ್ಸಾಂಪಲ್ ಹೇಳ್ತೆ. ಈಗ ಚರ್ಚ್ ಮುಗಿಸ್ಕೊಂಡು ಹೋಗಿದ್ರಿ, ಇವತ್ತು ಆಲ್ರೆಡಿ ಆ್ಯಕ್ಚುಲಿ ಭಾನುವಾರ ಅದ, ಫೇಶಿಯಲ್ ಇವತ್ತು ಏನಾರ ಸ್ವಲ್ಪ ಇದ್ದೇ ಇರ್ತದೆ, ಮಸಾಲೆ ಐಟಮ್ ಹೆಚ್ಚಾಗಿ ಹೋಗ್ತದೆ, ಗ್ಯಾಸು ಆ್ಯಸಿಡಿಟಿನೋ ಫುಲ್ ಆಗೋಗ್ತದೆ, ಹೊಟ್ಟೆ ಟೈಟು, ಮ್ಯಾಲಿಂದು ಎದ್ಯಾಗ ಸಾಟ್ ಹೊಡ್ಕೊಳ್ಳೋದು ಅನ್ಕೋರಿ. ಯಾಕಡೆ ಓಡ್ಬೇಕಂತ ಜೀವ ಮೊದಲು? ಸಮಾಧಿ ಕಡೆ ಓಡ್ಬೇಕಂತದ, ಅಥವಾ ಇನ್ನೂ ಭವನಿ ಕಡೆ ಓಡ್ಬೇಕಂತದ, ಅಥವಾ ಹಾಸ್ಪಿಟಲ್ ಕಡೆ ಓಡ್ಬೇಕಂತದ, ಅಥವಾ ಪಾಸ್ಟರ್ ಕಡೆ ಓಡ್ಬೇಕಂತದ? ಎದಕ್ಕೆ ಚಾಯ್ಸ್ ಮಾಡ್ತಾನೆ ಮನುಷ್ಯ? ಫಸ್ಟ್ ಯಾವ ಚಾಯ್ಸ್ ಮಾಡ್ಕೋತಾನ? ಹಾಸ್ಪಿಟಲ್. ಅತಿ ಹೆಚ್ಚಿಗೆ ತಿಂಬಲೋದ್ರೆ ಉತ್ತಮ ಅಲ್ಲ ಏನ್ರಿ? ಎಷ್ಟು ಸೇವನೆ ಮಾಡಬೇಕು ಅಷ್ಟು ಸೇವನೆ ಮಾಡೋದೇ ಉತ್ತಮ ಅಲ್ಲ? ರೊಟ್ಟಿ ಪಲ್ಯ ಸಾರೇ ಆಗಲಿ ಅಥವಾ ನೀವು ಏನು ಸೇವನೆ ಮಾಡ್ತಿರೋ ಅದು ಎಷ್ಟು ಸೇವನೆ ಮಾಡಿದ್ರೆ ಅಷ್ಟೇ ಅದು ಉತ್ತಮ ಅಲ್ಲ. ಅದು ನಿಮ್ಮ ಬಾಡಿಗೆ ಸಾಕಾರ ಮಾಡಲ್ದಂತಕ್ಕಂಥ ಸೇವನೆ ಮಾಡಿ ಹಿಂಸರು ಟೈಟಾಗಿ ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಯಾಕ್ರಿ? ಮತ್ತು ನಾವು ಹೇಳ್ತೇವೆ ಮುದೈತೆ ನಾವು ಮುದೈತನಪ್ಲೆ. ಕೆಲವರು ಇಂಥ ಸ್ಥಿತಿಯಲ್ಲಿ ಎಲ್ಲರ ಆಸ್ಪಾಸ್ ಯಾರ್ಯಾರು ಅಕ್ಕಪಕ್ಕ ಕೊಟ್ಟಿರ್ಬೋ ಅವರು ಹೊರಗೆ ಅವ್ರಿಗೆ ಕೊಟ್ಟಿದ್ದು ನೋಡ್ರಿ. ಯಾಕಂದ್ರೆ ಈಗ ಇರ್ತಾನೆ ಇಲ್ಲ ಎಂಬುದು ಒಳಗದಲ್ಲ. ಬರ್ದಿಕ್ಕಲ್ಲೋದಿರ್ಬೇಕು, ಇವು ಫಲನೇ ವ್ಯಕ್ತಿ ಹಿಂಗೆ ಕೊಟ್ಟಿದ್ದು ನೋಡಿ, ಇವ್ರಿಗೆ ಹಿಂಗೆ ಕೊಡಬೇಕು, ಹಿಂಗೆಲ್ಲ ಹೇಳ್ತಾರೆ. ಮತ್ತು ಒಂದು 4-5 ಮಾತು, ಒಂದು ಗಂಟೆ ಮಾತು ಸುಮ್ಮನೆ ಹೇಳ್ತಾನೆ ಅವರಿಗೆಲ್ಲ. ಮುಚ್ಚಿಟ್ಟಿದ್ದೆಲ್ಲ ಏನಾಯಿತು? ಹೊರಗೆ ಬಂತು. ಇಲ್ಲಿ ಅದಕ್ಕೆ ಹೇಳ್ತಾನ, ದೇವರ ಮಕ್ಕಳು ಈ ಭೂಮಿ ಅವ್ರಿಗೆ ಒಳಗಿಟ್ಕೊಂಬಲ್ಲ. ದೇವರ ಮಕ್ಕಳಿಗೆ ಇದು ಒಳಗಿಟ್ಕೊಂಬಲ್ಲ ಭೂಮಿ, ಇದು ಹೊರ ಹಾಕ್ತದೆ ಕಂಪಲ್ಸರಿ. ಯಾರಿಗೆ? ನಂಬಿಗಸ್ತರಿಗೆ. ಯಾರು ನಂಬಿ ಆತನ ಚಿತ್ತದಂತೆ ನಡೆಯತಕ್ಕಂಥ ಆ ವ್ಯಕ್ತಿಗಳಾಗಿರ್ತಾರೋ ಅವರಿಗೆ ಈ ಭೂಮಿ ಅವರಿಗೆ ಹೊರ ಹಾಕ್ತಿರೋ ಅಥವಾ ಒಳಗ ಭೂಮಿ ಇಟ್ಕೊಂಬಲ್ಲ ಪ್ರೇರೆ. ಭೂಮಿ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಭೂಮಿ ಆಹಾರ ಕೊಡ್ತಕ್ಕಂಥದ್ದು. ಈ ಮನುಷ್ಯನ ಶರೀರ ಕೂಡ ಭೂಮಿ ಗೊಬ್ಬರ ಹೋಗ್ತದೆ, ಗೊತ್ತದ ನಿಮ್ಗೆ?
ಮನುಷ್ಯನ ಶರೀರ ಭೂಮಿಗೆ ಗೊಬ್ಬರ ಆಗೋಯ್ತಂತ ಪ್ರೇರೆ. ಹೊಲ ಗದ್ದೆಗಳಿಗೆ ಗೊಬ್ಬರ ಆಗೋತಿದ್ರೆ ನಮ್ಮ ಶರೀರ ಆ ರೀತಿಯಾಗಿರ್ತಕ್ಕಂಥ ಶರೀರ. ಮಣ್ಣಿಲಿಂದ ತೆಗಿಲ್ಪಟ್ಟದ ಶರೀರಪ್ಪನ ಮಣ್ಣಿಗೆ ಸೇರ್ತಿದ್ದು. ಮಣ್ಣು ಹೋಗಿ ತಿರುಗೇನಾಯ್ತದ ಮಾತ ಇದು ನಮ್ಮ ಶರೀರ ಮಣ್ಣಿನ ಹಾಕಿದಾಗ ಅದು ಗೊಬ್ಬರ ಆಗೋಯ್ತು ಪ್ರೇಯರ್. ಇದು ಗೊಬ್ಬರದ ಹೊರತು ಇದು ಶರೀರ ಶಾಶ್ವತವಾಗಿರ್ತಕ್ಕಂಥಲ್ಲ. ಹೃದಯ ಮಾತ್ರ ಶಾಶ್ವತವಾಗಿರ್ತಕ್ಕಂಥದ್ದು. ನಿನ್ನ ಆತ್ಮ ಶಾಶ್ವತವಾಗಿರ್ತಕ್ಕಂಥದ್ದು. ನಿನ್ನ ಆತ್ಮಕ ನಾಶ ಮಾಡ್ತಕ್ಕಂಥ ವ್ಯಕ್ತಿಗಳು ಇನ್ನೂ ಯಾರೂ ಹುಟ್ಟಿಲ್ಲ. ಹುಟ್ಟೇನೆ ಒಬ್ಬರೇ ಕ್ರಿಸ್ತನ ಪ್ರೇಯರೇ. ಆತನ ಸ್ವೀಕರಿಸಿ ಆತನ ಚಿತ್ತತೆ ನಡೀತಕ್ಕಂಥ ಮಕ್ಕಳು ಅವ್ರ ಆತ್ಮ ಎಂದೂ ನಾಶವಾಗಲಿಕ್ಕೆ ಸಾಧ್ಯ ಇಲ್ಲ, ಎಂದು ಬಿದ್ದೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಭೂಮಿನೇ ಅವ್ರಿಗೆ ಇಟ್ಕೊಳ್ಳೋತಿಲ್ಲ ಅಂದಮೇಲೆ ಮತ್ತು ಇನ್ಯಾರೋ ಅವ್ರಿಗೆ ಇಟ್ಕೋತಕ್ಕಂಥದ್ದು ಪ್ರೇಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಿಮ್ಮ ಮನೆಗೆ ಯಾರ್ಯಾರೇ ಇಟ್ಕೋತೀರಿ ಅನ್ಕೋರಿ, ಎಂಥ ವ್ಯಕ್ತಿಗಳಿಗೆ ಮನೆ ಇಟ್ಕೋತೀರಿ? ಒಂದು ಕ್ವಶನ್, ಎಂಥ ವ್ಯಕ್ತಿಗಳಿಗೆ ನಿಮ್ಮ ಮನೆಗೆ ನೀವು ಇಟ್ಕೋತೀರಿ? ಯಾರೇ ಇರಲಿ ಅವ್ರು ಎಂಥವ್ರು ಇಟ್ಕೋತೀರಿ? ಒಳ್ಳೆಯವ್ರಿಗೆ ಇಟ್ಕೋತೀರಿ, ಎಂಥವ್ರು ಇಟ್ಕೋತೀರಿ? ಒಳ್ಳೆಯವರಿಗೆ ನೀವು ಏನು ಮಾಡ್ತೀರಿ? ಇಟ್ಕೋತೀರಿ. ನಿಮ್ಮ ಮನೆಯಾಗ ನಿಮ್ಮ ಯಜಮಾನ ಇದ್ದಿರ್ಬೋದು, ಸಿಗರೇಟ್ ಬಿಗ್ತಕ್ಕಂಥ ವ್ಯಕ್ತಿ ಇದ್ರು ಕೂಡ ನಿಮ್ಗೆ ಎತ್ತರಾಜೆ. ಸರಿ ಕುಡಿತಕ್ಕಂಥ ವ್ಯಕ್ತಿ ಇದ್ರು ಕೂಡ ನಿಮ್ಗೆ ಎತ್ತರಾಜೆ. ಗುಟ್ಕಾ ಸೇವನೆ ಮಾಡ್ತಕ್ಕಂಥ ವ್ಯಕ್ತಿ ಇದ್ರು ಕೂಡ ನಿಮ್ಗೆ ಎತ್ತರಾಜೆ. ಅತಿ ಹೆಚ್ಚಿಗೆ ಉಣ್ತಕ್ಕಂಥ ವ್ಯಕ್ತಿ ಇದ್ರು ಕೂಡ ಎತ್ತರಾಜೆ. ಏಟ್ ತಿಂತೋ ಏನ್ರಿ? ಈ ಒಂದು ವಿರುದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಮನೆಯಾಗ ಹರಂದ್ರೆ ನಿಮ್ಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ನಿಮಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಯಾಕೆ ಸಹಿಸ್ಕೊಳ್ಳೋಕ್ಕಂದ್ರೆ ಅವ್ರು ಮಾಡ್ತಕ್ಕಂಥ ಕಾರ್ಯಗಳು ಅದು ಕರೆಕ್ಟ್ ಇಲ್ಲದ ಕಾರಣ ಅದಕ್ಕೆ ನಿಮ್ಮ ಮನೆಗೆ ಅವರು ಸಹಿಸ್ಕೊಳ್ಳೋಕ್ಕಾಗಲ್ಲ. ಅವ್ರಿಗೆ ಇಟ್ಕೊಳ್ಳೋಕೆ ನಿಮ್ಗೆ ಆಗಲ್ಲ. ಮನೆಯವರಿಗೆ ಇಟ್ಕೊಳ್ಳೋಕ್ಕಾಗಲ್ಲ ಮೇಲೆ ಹೊರಗಿನವ್ರಿಗೆ ಹ್ಯಾಂಗೆ ಇಟ್ಕೋತೀರಿ ನೀವು? ಮನೆಯವರಿಗೆ ನಾವು ನಮ್ಮ ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ ಮೇಲೆ ಕರೆಕ್ಟಾಗಿ ನಾವು ಇದು ಮಾಡಿಲ್ಲ ಅಂದ್ರೆ ಹೊರಗಿನವ್ರಿಗೆ ಹೇಗೆ ನಾವು ಇಟ್ಕೋತೀವಿ ಗೊತ್ತದನ್ನ ಇಟ್ಕೊಳ್ಳೋಕೆ ಚಾನ್ಸಸ್ ಇಲ್ಲ. ಹಾಗೆ ಭೂಮಿ ಕೂಡ ಸತ್ತವರನ್ನು ಇಟ್ಕೊಂಬಲ್ಲ. ಆ ಸತ್ಪುರುಷನಿದ್ದಿರ್ಬೋದು, ಆ ದ್ರೋಹ ಅಪರಾಧ ಮಾಡಿರ್ತಕ್ಕಂಥ ವ್ಯಕ್ತಿನಿದ್ದಿರ್ಬೋದು, ಈ ಭೂಮಿ ಮಾತ್ರ ಅವನಿಗೆ ಇಟ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಈ ಭೂಮಿ ಕೂಡ ಅವನಿಗೆ ಏನು ಮಾಡ್ತದ? ತಕ್ಕ ಸಮಯದಲ್ಲಿ ಹೊರಗೆ ಅವನಿಗೆ ಹಾಕಿರ್ತದೆ ಪ್ರೇಯರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಗಳು 16ನೇ ಅಧ್ಯಾಯ 10-11 ಯಾಕಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡುಗೊಡಿಸುವುದಿಲ್ಲ. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಹಲ್ಲೆಲೂಯಾ. ಏನಂದ್ರಿ? ದೇವರಿಗೆ ನೀವು ಅತಿ ಒಂದು ಪ್ರಿಯರಾಗಿದ್ದೀರಿ ಅನ್ಕೋರಿ, ಅತಿ ಪ್ರಿಯರು. ಈಗ ಎಕ್ಸಾಂಪಲ್ ಹೇಳ್ತೆ, ನಿಮಗೆ ನೀವು ಅತಿ ಹೆಚ್ಚಿಗೆ ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಹತ್ತಿರ ಹರ ಅನ್ಕೋರಿ, ಏನು ಮಾಡ್ತೀರಿ ನೀವು ಅವರಿಗೆ? ಸ್ವಲ್ಪ ಏನರ ಗಾಯ ಆದರೆ ಅವ್ರಿಗೆ ಸುಮ್ಮನೆ ಕೊಡ್ತೀರಿ? ಸ್ವಲ್ಪ ಏನರ ಸಮಸ್ಯೆ ಆಯ್ತಂದ್ರೆ ನೀವು ನಿಮ್ಗೆ ಸುಮ್ಮನೆ ಕೊಡ್ಲಿಕ್ಕಾಯ್ತದ? ನಿಮ್ಮವ್ರು ನಿಮ್ಮ ಮನೇಲಿ ಇದ್ದಿರ್ಬೋದು, ಅಥವಾ ನಿಮ್ಮ ಅತಿ ಹೆಚ್ಚಿಗೆ ನಿಮಗೊಂದು ಅದ್ಭುತವಾಗಿರ್ತಕ್ಕಂಥ ಸಹವಾಸದಲ್ಲಿ ನಿಮ್ಮೊಂದು ಸ್ನೇಹಿತನಿದ್ದಿರ್ಬೋದು. ಅವ್ರಿಗೆ ಏನರ ಸ್ವಲ್ಪ ಏನರ ಗಾಯ, ಸ್ವಲ್ಪ ಏನರ ಸಮಸ್ಯೆ, ಸ್ವಲ್ಪ ಏನರ ಸಂದೇಹ ಅವ್ರು ಒಳಗೆ ಕಾಣಬಂತಂದ ಏನಾಗದಪ್ಪ ಹೇಳಿ, ನಾ ಇದ್ದ ಏನರ ಸಪೋರ್ಟ್ ಮಾಡ್ತೆ, ಏನಾದರೂ ಸ್ವಲ್ಪ ಹೇಳ್ರಿ ನಾ ಸಪೋರ್ಟ್ ಮಾಡ್ತಾ, ಏನಾದರೂ ಹೇಳ್ರಿ ನಾ ಸಹಾಯ ಮಾಡ್ತಾ, ಯಾಕೆ ನಿಮ್ಮ ಪರಿಸ್ಥಿತಿ ಹಿಂಗದ, ಏನಾಗಲತ್ತ ನಿಮ್ಗೆ ಎಂಬುದಾಗಿ ಪದೇ ಪದೇ 4 ಸರ್ತಿರ ನಾವು ಕೇಳ್ತೇವೆ. ಹಾಗೆ ದೇವರಿಗೆ ನೀವು ಪ್ರಿಯನಾಗಿದ್ದೀರಿ. ಪ್ರಿಯರಾಗಿರೋದಂದರೆ ಒಂದು ಸ್ವಂತ ಜನರಿಗಿನ ಹೆಚ್ಚಾಗಿದ್ದೀರಿ ಪ್ರಿಯನು. ಇವತ್ತು ಸ್ವಂತ ಜನರು ಎಂಬುದಾಗಿ ನೀವು ಹಿಡ್ಕೊಂಡಿರ್ತೀರಲ್ಲ, ಆ ಸ್ವಂತ ಜನರಿಗಿನ ದೇವರಿಗೆ ನೀವು ಹೆಚ್ಚಿನವರಾಗಿದ್ದೀರಿ ಪ್ರಿಯರೇ. ಅದು ಯಾರಿಗೆ ಅವಕಾಶ ಕೊಟ್ಟಂದರೆ ದೇವರ ಮಕ್ಕಳಾಗಿ ಜೀವನ ಮಾಡ್ತಕ್ಕಂಥವ್ರು ಯಾರೈತೆ ಇದ್ದವರು ಅವರಿಗೆ. ಯಾಕಂದರೆ ಇಲ್ಲಿ ನೋಡ್ತೇವೆ, ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾತಾಳದಲ್ಲಿ ಬಿಡ್ತಾನಂತ ದೇವರು, ಬಿಡ್ತಾನಂತ. ಇದು ದಾವೀದ ಮಹಾರಾಜನು ಸ್ಪಷ್ಟವಾಗಿ ಎಷ್ಟೊಂದು ಅದ್ಭುತವಾಗಿ ಆತನ ಒಂದು ದೇವ್ರ ವಿಷಯವಾಗಿ ಚಿಂತಿಸಿ ಎಷ್ಟು ಅದ್ಭುತವಾಗಿ ಆತನ ಬರೀಲತ್ತಾನ, ಅಷ್ಟು ಅದ್ಭುತವಾಗಿ ಬರೀಲತ್ತಾನ. ನಾನು ನಿನ್ನಲ್ಲಿ ನಂಬಿಗಸ್ತನಾಗಿದ್ದೀನಿ ಕಾರಣ, ನಾನು ನಿನ್ನನ್ನು ಅನುಸರಿಸಿ ನಡೀತಕ್ಕಂಥವನ ಕಾರಣ, ನಿನ್ನ ಚಿತ್ತವನ್ನು ನೆರವೇರಿಸ್ತಕ್ಕಂಥನಾಗಿದ್ದೀನಿ ಕಾರಣ, ನನ್ನ ಶರೀರವು ನೀನು ಏನು ಮಾಡ್ತೀವಿ ಸುರಕ್ಷಿತ ವ್ಯಕ್ತಿ, ನನ್ನ ಆತ್ಮ ಕೂಡ ಸುರಕ್ಷಿತ ವ್ಯಕ್ತಿ,
ನಾನು ಪಾತಾಳದಲ್ಲಿ ನಾನು ಕೆಳಗಿನ ಲೋಕಕ್ಕೆ ಹೋದರೂ ಕೂಡ ನೀನು ನನಗೆ ತಿರುಗಿ ಅಲ್ಲಿಂದ ಮೇಲಕ್ಕೆ ಎಬ್ಬಿಸ್ತಿ ಎಂಬುದಾಗಿ ಸ್ಪಷ್ಟವಾಗಿ ದಾವೀದ ಮಹಾರಾಜ ಹೇಳ್ತಕ್ಕಂಥ ಒಂದು ಮಾತು, ಅದು ಶ್ರೇಷ್ಠವಾಗಿರ್ತಕ್ಕಂಥ ಅತಿ ಹತ್ತಿರವಾಗಿ ಎತ್ತರವಾಗಿ ಬೆಳೆದಿರ್ತಕ್ಕಂಥ ದಾವೀದ ಮಹಾರಾಜ ದೇವರ ಸಾವಾಸದಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ನೋಡ್ರಿ, ಸೌಲನಿಗೆ ದಾವೀದನಿಗೆ ವ್ಯತ್ಯಾಸ ಇತ್ತು ಪ್ರಿಯರೇ. ಏನು ವ್ಯತ್ಯಾಸ ಇತ್ತು ಯಾರು ಹೇಳ್ತಾರೆ? ಸೌಲನು ಎತ್ತರವಾಗಿರ್ತಕ್ಕಂಥ ಪುರುಷನಾಗಿದ್ದನು. ಎತ್ತರವಾಗಿರ್ತಕ್ಕಂಥ ಪುರುಷನು ಸೌಲನು. ಇಷ್ಟು ಎತ್ತರವಾಗಿರ್ತಕ್ಕಂಥ ಪುರುಷನು ಎಲ್ಲ ಜನರ ನಿಂತರ ಅವನ ಭುಜನೇ ಕಾಣಿಸ್ತಾನೆ ಪ್ರಿಯರೇ. ಭುಜದ ಮೇಲೆ ಇರ್ತಕ್ಕಂಥ ಅಲ್ಲಿ ಎಲ್ಲ ಪಬ್ಲಿಕ್ದಾಗ ಕಾಣಿಸ್ತಕ್ಕಂಥದ್ದಾಗಿತ್ತು ಪ್ರಿಯರೇ. ಸೌಲನಿಗೆ ಶ್ರೇಷ್ಠ ನೆಮ್ಮದಾಗ ದೇವರು ತಿಳ್ಕೊಂಡು ಅವನಿಗೆ ಏನು ಮಾಡ್ಯಾನ, ಇಸ್ರಾಯೇಲ್ ಪ್ರಜೆಗಳಿಗೆ ಅವರಿಗೆ ಒಂದು ರಾಜ್ಯನಾಗಿ ಆರಿಸಿ ತೆಗೆದುಕೊಂಡು ಅವರಿಗೆ ಆಳ್ವಿಕೆ ಮಾಡುವಾಗ ಸೌಲನಿಗೆ ದೇವರು ಏನು ಮಾಡ್ಯಾನ, ಏರ್ಪಡಿಸ್ಯಾನ ಪ್ರಿಯರೇ. ಸ್ಪಷ್ಟವಾಗಿ ಸೌಲನಿಗೆ ಏರ್ಪಡಿಸಿದಾಗ ಸೌಲನು ದೇವರಿಗೆ ಹತ್ತಿರವಾಗಿ ಅತಿ ಹತ್ತಿರವಾಗಿ ಬೆಳೆದಿಲ್ಲ. ಸಮುವೇಲು ಏನು ಹೇಳ್ತೀನೋ ಸೌಲನು ಅದೇ ಮಾಡಬೇಕಾಗಿತ್ತು. ಸಮುವೇಲು ಏನು ಹೇಳ್ತೀನೋ ಸೌಲನು ಅದೇ ಮಾಡಬೇಕಾಗಿತ್ತು. ಆದರೆ ಸೌಲನು ಸಮುವೇಲ ಹೇಳ್ತಕ್ಕಂಥ ಮಾತು ಕೂಡ ಏನು ಮಾಡ್ಯಾನ, ತಿರಸ್ಕರಿಸ್ತಾನೆ ಪ್ರೇರಲ್ಲಿ. ಸೌಲನು ತಿರಸ್ಕರಿಸ್ಯಾನ, ದೇವರಿಗೆ ಆರಾಧನೆ ಮಾಡ್ಯಾನ, ಸ್ತುತಿ ಮಾಡ್ಯಾನ, ದೇವರಿಗೆ ಮಹಿಮೆಪಡಿಸ್ಯಾನ, ಇಲ್ಲಂತಿಲ್ಲ. ಆದರೆ ಆತ್ಮಿಕ ಕಾರ್ಯಗಳಿಂದ ಸಾವಾಸದಲ್ಲಿ ಸೌಲನು ದೇವರ ಹತ್ತಿರವಾಗಿದ್ದಿಲ್ಲ ಪ್ರೇರೆ. ಹತ್ತಿರವಾಗಿ ಬೆಳೆದ ಕಾರಣನೇ ಸೌಲನು ದೇವರ ಆಜ್ಞೆಯನ್ನು ತಿರಸ್ಕರಿಸಿ ಮಾಡಬಾರ್ದೆಂಬುದಾಗಿ ಮಾಡಿದ ಕಾರಣ ಸೌಲನು ಒಳಗಿರ್ತಕ್ಕಂಥ ಆತ್ಮವನ್ನು ತೆಗೆಯಲ್ಪಟ್ಟದು ಪ್ರೇರೆ. ದಾವೀದನಿಗಂತಲೇ ಸಣ್ಣ ವಯಸ್ಸಿಡ್ಕೊಂಡೆ ಚಿಕ್ಕದಿನಿಂದಲೇ ದಾವೀದನು ದೇವರಿಗೆ ಸ್ತುತಿ ಮಾಡುತ್ತಾ, ಆರಾಧನೆ ಮಾಡುತ್ತಾ, ದೇವರಿಗೆ ಮಹಿಮೆ ಪಡಿಸ್ತಾ, ಕಷ್ಟ ಏನದ, ದುಃಖ ಏನದ, ಕಣ್ಣೀರೇನದ, ವೇದನೆ ಏನದ, ನನ್ನ ಊರೇನದ, ಪರಾಯಿ ಜನರೇನದ, ದನ ಏನದ, ಕುರಿ ಏನದ ಎಂಬುದಾಗಿ ದಾವೀದ ಮಹಾರಾಜನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಪ್ರಿಯರೇ. ಒಂದು ಕುರಿ ಪ್ರಾಣ ಉಳಿಸುವುದಕ್ಕಾಗಿ ತೋಳದ ಒಂದು ಬಾಯಿದಾಗಿ ತೆಗೆದುಕೊಂಡು ಬಂದನು ಪ್ರಿಯರೇ. ಒಂದು ಕುರಿ ಪ್ರಾಣ ಉಳಿಸುವುದಕ್ಕಾಗಿ ಸಿಂಹದ ಬಾಯಿ ಒಳಗಿಂದ ದಾವೀದನು ಏನು ಮಾಡ್ಯಾನ, ಕುರಿನ ತೆಗೆದುಕೊಂಡು ಬಂದನು ಪ್ರಿಯರೇ. ಅಂದರೆ ದಾವೀದನು ಅಡವಿಯಲ್ಲಿದ್ದ ಕೂಡ ದೇವ್ರ ಸನ್ನಿಧಾನ ಅನುಭವಿಸ್ತಕ್ಕಂಥವನು, ಶ್ರೇಷ್ಠನಾಗಿರ್ತಕ್ಕಂಥ ಕಾರ್ಯ ಮಾಡಿರ್ತಕ್ಕಂಥವನು, ದೇವರಿಗೆ ಅತಿ ಹೆಚ್ಚಿಗೆ ಚಿಕ್ಕ ವಯಸ್ಸಿಡ್ಕೊಂಡು ಸ್ತುತಿ ಮಾಡಿ ಆರಾಧನೆ ಮಾಡಿ ದೇವರಿಗೆ ಮಹಿಮೆ ಪಡಿಸಿರ್ತಕ್ಕಂಥವನು ಯಾರು? ದಾವೀದನು ಪ್ರಿಯರೇ. ಸೌಲನ ಮೇಲೆ ಗೊಲಿಯಾತ ಕೂಗ್ತಾ ಇರ್ತಾನ ಪಟ್ಟಣ ಕಡೆ ನಿಂತು, ಯಾರಾದರೂ ಗಂಡಸರಿದ್ದರೆ ಬರ್ನನ್ ಸರಿ ಹೋರಾಡೋದಕ್ಕಾಗಂತ ಹೇಳ್ತಾನೆ. ಇಲ್ಲಿ ಸೌಲನ ಆಲ್ರೆಡಿ ಸೌಲನು ಎತ್ತರವಾಗಿರ್ತಕ್ಕಂಥ ಪುರುಷನ, ಸೌಲನ ಪರ್ಸನಾಲಿಟಿ ಕೂಡ ಹೇವಿ ಅದ, ಬಹಳ ಅದ್ಭುತವಾಗಿರ್ತಕ್ಕಂಥ ಪರ್ಸನಾಲಿಟಿ ಸೌಲದ. ಆದರೆ ಜನರಿಕಲ್ ಸೆನ್ಸ್ ಇರ್ತವೆ, ತಾ ಹೋಗಿ ಮುಂದೆ ಹೋಗಿ ನಿಂತಿಲ್ಲ ಪ್ರಿಯರೇ. ಗೊಲಿಯಾತನು ಹೇಳಿಸುವಾಗ, ಹಂಗಿಸಿ ಮಾತಾಡುವಾಗ, ಏಯ್ ಸುನ್ನತಿ ಇಲ್ಲದವನೇ, ನೀನು ಹೆಸರವನು ನನ್ನ ದೇವರಿಗೆ ನೀನು ಹಂಗಿಸ್ತಿ ಎಂಬುದಾಗಿ ದಾವೀದನು ಆ ರಣರಂಗದಲ್ಲಿ ಹೇಳಿದನು ಪ್ರಿಯರೇ. ಅಣ್ಣ ತಮ್ಮರು, ಏಯ್ ಹುಚ್ಚಿದ್ದೆ, ನಡಿ, ಇಲ್ಲಿ ಯಾಕೆ ಬಂದಿದ್ದಿ, ನಡಿ ಹೋಗಿ ನಡಿ ಅಂತೇಳಿ ದಾವೀದನಿಗೆ ಅಣ್ಣ ತಮ್ಮರೆಲ್ಲ ದೋಷಿಸರು ಪ್ರಿಯರೇ. ಈ ಪಬ್ಲಿಕ್ಕಿಂದ ಹಣಿಕೆ ಹಾಕಿ ನೋಡ್ದ, ಈ ಪಬ್ಲಿಕ್ಕಿಂದ ಹಣಿಕೆ ಹಾಕಿ ನೋಡ್ದ, ಆ ಕಡೆಯಿಂದ ಹೋಗಿ ನೋಡ್ದ, ಈ ಕಡೆ ಹೋಗಿ ನೋಡ್ದ, ನೋಡಿ ಲಾಸ್ಟ್ ತಾಳಲ್ ಬಟ್ಟಿಗೆ ರಣರಂಗದ ಹೋಗಿ ದಾವೀದ ಮಹಾರಾಜ ನಿಂತನು ಪ್ರಿಯರೇ. ಗೊಲಿಯಾತನಲ್ಲಿ ದಾವೀದನಲ್ಲಿ, ನೀ ಚಿಕ್ಕ ಇಷ್ಟೇ ಕಾಣತ್ತಿದಿ, ನಿನ್ನ ಮಾಂಸನ ಪಕ್ಷಿಗಳು ಹಾಕಿರ್ತಾರೆ, ನಿನ್ನ ಮಾಂಸ ನಾಯಿಗಳಿಗೆ ಹಾಕ್ತಾ ಅಂತೇಳಿ ಗೊಲಿಯಾತ ದಾವೀದಿಗೆ ಅಂದಾಗ ದಾವೀದನು ದೇವ್ರಿಗೆ ಕಡೆ ಮೊರೆಟ್ಟನು ಪ್ರಿಯ. ದೇವರೇ, ನಾನು ನಟಿದ ನಿನ್ನ ಹೆಸರ ಮೇಲೆ, ನಿನ್ನ ಹೆಸರಿಗೆ ಅವಮಾನ ಆಗಲತ್ತ ದೇವರೇ, ನಿನ್ನ ಹೆಸರಿಗೆ ಅವಮಾನ ಆಯ್ತಕ್ಕಂಥದ್ದು ನಾನು ಸಹಿಸ್ಕೊಳ್ಳಲ್ಲ ದೇವರೇ. ದಾವೀದನು ರಣರಂಗದ ಹಿಡಿದು ಕಲ್ಲು ತಗೊಂಡು, ಕಾವಣಿ ತಗೊಂಡು ಗಿರ ತೆಗೆಸ್ಕೊಂಡೋಗಿ ಯಾರಿಗೆ ಕೊಡ್ತಾನ? ಒಂದೇ ಒಂದು ಪೆಟ್ಟಿಗೆ ಅವನಿಗೆ ನೆಲಕ್ಕೆ ಉರುಳಿಸನ ಪ್ರಿಯರೇ. ಒಂದೇ ಒಂದು ಪೆಟ್ಟಿಗೆ ನೆಲಕ್ಕೆ ಉಳಿಸ್ಯಾನ. ಅವನ ಬಳಿರ್ತಕ್ಕಂಥ ಕತ್ತಿನೇ ತೆಗೆದುಕೊಂಡು ಅವನು ಕುತ್ತಿಗೆ ತೆಗೆದು ಕೈಯಲ್ಲಿ ಹಿಡ್ಕೊಂಡು ಇಲ್ಲಿ ತಗೊಂಡ್ಬಂದಾನ. ತನು ಸೌಲನ ಹತ್ತಿರಕ್ಕೆ ತೆಗೆದುಕೊಂಡು ಬಂದಾನ ಪ್ರಿಯರೇ. ಶ್ರೇಷ್ಠನ ಯಾರು ಗೊತ್ತಾ? ದಾವೀದನು ಶ್ರೇಷ್ಠನಾಗಿರ್ತಕ್ಕಂಥ ಕಾರ್ಯ ಮಾಡ್ಯಾನ. ಚಿಕ್ಕ ವಯಸ್ಸು ಹಿಡಿದು ದೇವರ ಸಹವಾಸದಲ್ಲಿ ದಾವೀದನು ಬೆಳೆದನು, ಅಧಿಕವಾಗಿ ಬೆಳೆದಾನ. ಸೌಲನು ಬೆಳೆದಿಲ್ಲ. ಸೌಲನು ಎತ್ತರ ಪುರುಷನ, ಸುಂದರ ಪುರುಷನ, ಅವನು ಕೂದಲು ದೊಡ್ಡವ, ಎಲ್ಲ ಭಾರಿ ಇದೆ. ಇವತ್ತು ಎಷ್ಟು ಜನರು ಸುಂದರ ಪುರುಷರು ನೋಡಿ ಸ್ತ್ರೀಯರೇ ಮೋಸ ಹೋಗ್ಲತ್ತಿಲ್ಲ ಏನ್ರಿ? ಇವತ್ತು ಎಷ್ಟು ಹುಡುಗಿಯರಾಗಲಿ ಹುಡುಗರಾಗಲಿ ಅತಿ ಹೆಚ್ಚಿಗೆ ಚೆಲಿಬಿಕೆ ನೋಡಿ, ಸುಂದರತನ ನೋಡಿ ಎಷ್ಟು ಜನ ಮೋಸದ ಗವಿದಲ್ಲಿ ಬಾಯಿಯಲ್ಲಿ ಬಿದ್ದೋಗ್ಲತ್ತಿಲ್ಲ. ಕಟ್ಕೊಂಡ ಮೇಲೆ ತಿಳಿತದ ಬಟ್ಟ ನಿನ್ನ ರಾಶಿ ಯಾವಾಗ ಅದ ಎಂಬುದಾಗಿ. ಅದಕ್ಕಿಂತ ಮುಂಚಿತವಾಗಿ ಏನು ತಿಳಿಯಲ್ಲ, ಕಟ್ಕೋಬೇಕಾಯ್ತದಪ್ಪ ಇಲ್ಲಿ. ಹಲ್ಲೆಲೂಯ. 3 ಗಂಟೆ ಕಟ್ಟಿದನ್ಕೋ ಆವಾಗ ನೀವು ಬಾಯ್ದಾಗ ಸಿಡಿದಿ, ಅಲ್ಲಿವರೆಗೆ ನಿನಗೆ ಗೊತ್ತಾಗಲ್ಲ. ರಹಸ್ಯವಾಗಿರ್ತಕ್ಕಂಥ ಗುಪ್ತವಾಗಿರ್ತಕ್ಕಂಥ ಕಾರ್ಯ ಕ್ರೀಡೆ ಅಲ್ಲಿ ಗೊತ್ತಾಗಲ್ಲ. ದಾವೀದನು ರಣರಂಗದಾಗ ಸಿಡಿದಾಗ ದಾವೀದ ಗೊತ್ತಾಗ್ಯದನಕ್ಕಿ ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನದ.
ದೇವರಿಗೆ ಮೊರೆಟ್ಟನ್ನು ಪ್ರಾರ್ಥನೆ ಮಾಡೋಣ. ದೇವರೇ, ಈಗೋ ನಾನು ನಡೆದಿದ್ದ ನಿನ್ನ ಹೆಸರು ಮೇಲೆ, ನಾ ಹೋಗ್ತಕ್ಕಂಥ ನಿನ್ನ ಹೆಸರು ಮೇಲೆ ದೇವರೇ, ನೀನೇ ನನಗೆ ಜಯ ಕೊಡಬೇಕು. ದಾವಿದ್ ಮಹಾರಾಜಲ್ಲಿ ಹೋಗಿ ರಣರಂಗದಾಗ ಪ್ರಾರ್ಥನೆ ಮಾಡೋಣ ಅಥವಾ ಇಲ್ಲ? ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಪ್ರಾರ್ಥನೆ ಮಾಡಿ ಯುದ್ಧವನ್ನು ಸ್ಟಾರ್ಟ್ ಆಗ್ಯದ. ಗೊಲೆಯಾತನ ಒಂದು ತಲೆಯನ್ನು ಕಡಿದುಕೊಂಡು ತೆಗೆದುಕೊಂಡೋಗ್ಯಾನ ಪ್ರಿಯರೇ. ಗೊತ್ತಾ ಯಾಕೆ ನಿಮಗಿಷ್ಟು ಮರಣದ ಒಂದು ಪುನರುತ್ಥಾನ ವಿಷಯವಾಗಿ ಯಾಕೆ ನಿಮಗೆ ಇಷ್ಟೊಂದು ಶ್ರೇಷ್ಠವಾಗಿರ್ತಕ್ಕಂಥ ಸಂದೇಶವನ್ನು ಕೊಡಬೇಕೆಂಬುದಾಗಿ ದೇವರ ಒಂದು ಸನ್ನಿಧಾನ ಅಪ್ಪಣೆ ತೆಗೆದುಕೊಂಡು ಬಂದಿದೆ ಗೊತ್ತದನ್ನ. ಯಾಕೆಂದ್ರೆ ದೇವರು ನಿಮ್ಮನ್ನು ಕೊಳಿತಕ್ಕಂಥ ದೇವರು ನಿಮಗೆ ಬಿಡಲ್ಲ. ನೀವು ಆತನ ಪ್ರಜೆಗಳಿದ್ದೀರಿ, ನೀವು ಆತನ ಮಕ್ಕಳಾಗಿದ್ದೀರಿ, ಆತನ ಸ್ವತ್ತಾಗಿದ್ದೀರಿ, ನೀವು ಆತನ ಸ್ವಂತ ಜನರಾಗಿದ್ದೀರಿ ನೀವು ಸ್ಪಷ್ಟವಾಗಿ. ಅದಕ್ಕಾಗಿ ದೇವರು ನಿಮ್ಮನ್ನು ಕೊಳಿತಕ್ಕಂಥ ಸ್ಥಿತಿಗೆ ದೇವರು ನಿಮ್ಮನ್ನು ಬಿಡಲ್ಲ. ಆತನ ಸನ್ನಿಧಿಯಲ್ಲಿ ಪರಿಪೂರ್ಣ ಅದ, ಆತನ ಸನ್ನಿಧಿಯಲ್ಲಿ ಸಂಪೂರ್ಣತೆ ಅದ. ಆತನ ಸನ್ನಿಧಿಯಲ್ಲಿ ಪ್ರೇರೆ ನೀನು ಹೀಗೆ ಇರತಕ್ಕಂಥದ್ದು ದೇವರಿಗೆ ಇಷ್ಟ ಇಲ್ಲ ಪ್ರೇರೆ. ಒಂದು ವೇಳೆ ಇನ್ನೂ ನೀ ಲೋಕದ ಆಚರಣೆಯಲ್ಲಿ ಲೋಕದ ಒಂದು ಕೆಲಸ ಕಾರ್ಯದಲ್ಲಿ ನೀ ಬಿಜಿ ಆಗಿದ್ದೇನೆ ಒಂದು ಸತಿ ಜ್ಞಾಪನ. ಅದಕ್ಕೆ ಹೇಳ್ತಾನ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ ಎಂಬುದಾಗಿ. ಹಲ್ಲೆಲೂಯಾ. ಏನದ ದೇವರ ಸನ್ನಿಧಿಯಲ್ಲಿ ಏನದ? ಸಂತೋಷದ, ಪರಿಪೂರ್ಣ ಸಂತೋಷದ ಪ್ರೇರೆ. ಇವತ್ತು ನಿಮ್ಮ ದುಃಖ ಏನದೋ, ನಿಮ್ಮ ಕಷ್ಟ ಏನದೋ, ನಿಮ್ಮ ಕಣ್ಣೀರು ಏನದೋ ನಿಮ್ಗೆ ಗೊತ್ತದ. ಆದರೆ ಮನೆ ಹೋಗ್ಮೇಲೆ ಇಷ್ಟ ಆಯ್ತಿರ್ಬೇಕು. ಆದರೆ ದೇವರ ಆಲಯದಲ್ಲಿ ಬಂದಾಗ ಏನು ಮಾಡ್ತೀರಿ ನೀವು? ಏನು ಮಾಡ್ತೀರಿ? ಮರ್ತು ಹೋಗ್ತೀರಿ ಪ್ರೇರೆ. ಎಲ್ಲ ಅವೆಲ್ಲ ಬಿಟ್ಬಿಡ್ತೀರಿ ನೀವು. ಯಾಕ? ದೇವರು ಶ್ರೇಷ್ಠನಾಗಿದ್ದನ ಕಾರಣ ನಿನ್ನ ಮನಸ್ಸಿನ ಮನನೇತ್ರವನ್ನು ತೆರೆದು ನಿನ್ನ ಮನಸ್ಸಿನ ಆಲೋಚನೆಗಳನ್ನು ಬದಲಾವಣೆ ಮಾಡಿ ದೇವರು ಶ್ರೇಷ್ಠವಾಗಿರ್ತಕ್ಕಂಥದ್ದು ನಿನ್ನ ತುಂಬಿಸಿ ಕಳಿಸ್ತಕ್ಕಂಥನಾಗಿದ್ದಾನೆ ಪ್ರೇರೆ. ಮತ್ತೆ ಹೇಳ್ತಾನೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ದೇವರ ಒಂದು ಬಲಗೈಯಲ್ಲಿ ಶಾಶ್ವತವಾಗಿರ್ತಕ್ಕಂಥ ದೊಡ್ಡ ಒಂದು ಸೌಭಾಗ್ಯದ ಪ್ರೇರೆ. ಅದು ಅನುಭವಿಸ್ತಕ್ಕಂಥ ವ್ಯಕ್ತಿಗಳಿಗೆ ಗೊತ್ತದ. ಅನುಭವ ಇಲ್ಲದಂಥ ವ್ಯಕ್ತಿಗಳಿಗೆ ಅದು ಗೊತ್ತಾಗಲಿಕ್ಕೆ ಚಾನ್ಸಸ್ ಇಲ್ಲ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೇ ಒಂದು ನಿಮ್ಮ ಜೀವನ ಕಾಲವೆಲ್ಲ ನೀವು ತಿಳ್ಕೊಂಡಿರಬೇಕು, ನಾವು ದೇವರಿಗಾಗಿ ಏನು ಮಾಡಿದೆವು, ನಾವು ದೇವ್ರ ಸನ್ನಿಧಾನದಲ್ಲಿ ಎಷ್ಟು ಒಂದು ಪರಿಶುದ್ಧರಾಗಿ ನಾವು ಜೀವನ ಮಾಡ್ತಿದ್ದೆವು. ನಮಗಾಗಿ ಆತನ ಮರಣ ಹೊಂದಿದ್ದಾನಲ್ಲ, ನಮ್ಮ ಪಾಪ ದ್ರೋಹ ಅಪರಾಧಗಳು ಹೊತ್ತುಕೊಂಡು ಹೋಗಿನಲ್ಲ, ನಮಗಾಗಿ ಎಷ್ಟು ಕಾರ್ಯ ಮಾಡಿಲ್ಲ ದೇವರು. ನಾವು ಆತನಿಗಾಗಿ ಏನು ಮಾಡಿದ್ದೇವೆ ಎಂಬುದಾಗ, ಆತನ ಸನ್ನಿಧಾನದ ನಾವು ಏನಿದ್ದೇವೆ ಎಂಬುದಾಗ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳುವುದಾದರೆ ಬಹಳಷ್ಟು ಅದು ಸರಿಯಾದದ್ದು ಮತ್ತು ಉತ್ತಮ. ಯಾಕಂದರೆ ದೇವರ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ ಪ್ರೇರೆ. ಆತನ ಸನ್ನಿಧಾನದಲ್ಲಿ ಸಂತೋಷದ. ಆತನನ್ನು ಯಾರು ಅನುಭವಿಸ್ತಾರೋ ಅವ್ರ ಮನೆಯಲ್ಲಿ ಸಮೃದ್ಧಿದ. ಅವ್ರ ಮನೆಯಲ್ಲಿ ಯಾವುದು ಕುಂದು ಕೊರತೆ ಸಮಸ್ಯೆಗಳು ಶೋಧನೆಗಳು ಬಂದರೂ ಕೂಡ ಕ್ಷಣ ಮಾತ್ರನೇ ಪ್ರೇರೆ ಅವು ಶಾಶ್ವತ ಕಾಲವಾಗಿ ಹಿಡ್ಕೊಂಡಿರ್ಲಿಕ್ಕೆ ಚಾನ್ಸಸ್ ದೇವರ ಅವಕಾಶ ಕೊಟ್ಟಿಲ್ಲ ಪ್ರೇರೆ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 34ನೇ ವಚನ. ಇದಲ್ಲದೆ ದೇವರು ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದರಿಂದ ಆತನು ಇನ್ನೆಂದಿಗೂ ಕೊಳೆಯುವ ಅವಸ್ಥೆಗೆ ಸೇರತಕ್ಕವನಲ್ಲವೆಂಬುದರ ವಿಷಯದಲ್ಲಿ ದೇವರು ಹೇಳಿರುವುದು ಏನೆಂದರೆ, ದಾವೀದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾವರಗಳನ್ನು ನಿಮಗೆ ಕೊಡುತ್ತೇನೆ, ಅವು ನಂಬಿಕೆಯಾದವುಗಳೇ ಎಂಬುದನ್ನು ನೋಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ಮತ್ತು ಶ್ರೇಷ್ಠವಾಗಿರ್ತಕ್ಕಂಥದ್ದು ವರಗಳನ್ನು ದೇವರು ನಿನಗೆ ಕೊಟ್ಟನ. ಆದರೆ ಕ್ರಿಸ್ತನು ಸಮಾಧಿಯಲ್ಲಿ ಇರುವ ಹಾಗೆ ದೇವರು ಮಾಡಿನೇನ್ರಿ. ಇವತ್ತು ನಿನಗೆ ದೇವರು ಇಷ್ಟೊಂದು ಅದ್ಭುತ ಕಾರ್ಯಗಳು ನಿನ್ನ ಒಳಗೆ ಮಾಡಿದನಂದ್ರೆ, ಮತ್ತು ಕ್ರಿಸ್ತನು ತನ್ನ ಒಂದು ಸ್ವಂತ ಮಗನು ಪ್ರಿಯರೇ, ತನ್ನ ಸ್ವಂತ ಮಗನು. ಇವತ್ತು ಒಂದು ವಿಷಯನ ಮಾತಾಡ್ತೇನೆ ನಿಮ್ಗೆ. ಈಗ ಒಂದು 10 ವರ್ಷದ ಬಾದ ಒಂದೇ ಮಗು ಹುಟ್ಟ್ಯದ, ಹೆಣ್ಣೋ ಗಂಡೋ ಹುಟ್ಟ್ಯದ ಅನ್ಕೋರಿ. ಆ ಮಗು ದೇವರು ನನಗೆ ತಂದು ಕೊಡ್ರಿ ಅಂತ ಹೇಳ್ದನ ಅನ್ಕೋರಿ, ಕೊಡ್ತೀರಿ? ಕನಸಿನಲ್ಲಿ ದೇವರು ನಿಮಗೆ ಕೇಳಿ, ಪಾಸ್ಟರ್ ಲಾಲಪ್ಪ ಅವರೇ 10 ವರ್ಷ ಬಾದ ನಿಮ್ಗೆ ಮಗ ಕೊಟ್ಟಿದ್ದಾನ, ಆ ಮಗು ನನಗೆ ತಂದು ಕೊಡ್ರಿ ಅಂತ ಅಂದ ಅನ್ಕೋರಿ, ಕೊಡ್ಲಾಕಾಯ್ತದಂತೀರಿ? ಅವಕಾಶ ಇದನ್ನ? ನೀವು ಯಾರು ಕೊಡ್ತೀರಿ? ನಿಮ್ಮ ಮಗನಿಗೆ ಯಾರ್ಯಾರು ಕೊಡ್ತೀರಿ? ಯಾರು ಕೊಡಲ್ಲ. 10 ವರ್ಷ ಭಾಳ ಶ್ರೇಷ್ಠವಾಗಿ ಕಣ್ಣೀರಿಟ್ಟು ಅಲ್ಲಿ ಪ್ರೇಯರ್ ಇಲ್ಲಿ ಪ್ರೇಯರ್, ಅಲ್ಲಿ ಹಾಸ್ಪಿಟಲ್ ದುನಿಯಾದ ರೊಕ್ಕ ರೂಪಾಯಿ ಹಾಕಿ ಭಾಳಷ್ಟು ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದೆ ನಾವು. ದೇವ್ರಿ ನೀ 10 ವರ್ಷದ ಬಾದ ನಂಗೆ ಮಗು ಕೊಟ್ಟು ಈಗ ನಂಗೆ ಕೊಡಂದ್ರೆ ಹ್ಯಾಂಗೆ ಕೊಡಲಿ? ನಂಗೆ ನೀ ಕೊಡೋದ್ರೆ ಚಂದ ಇತ್ತೇನೋ. ನಂಗೆ ಕೊಟ್ಟಿದ್ರಿಗೆ ಏನಂತೇವು? ಸಾಲ ಕೊಟ್ಟು ಬಡ್ಡಿ ಕೇಳಿದಪ್ಲೆ.
ನೀ ಕೊಡೋದ್ರೆ ಚಂದ ಇತ್ತೇನೆ ನನಗೆ, ನಾ ತೊಗೊಂಡಿದ್ದು ಭಾಳ ತಪ್ಪು ಮಾಡೋದು ದೊಡ್ಡ ತಪ್ಪಾಯ್ತೆ ನನಗೆ, ನನ್ನ ಮಗನಿಗೆ ನೀನು ಕೊಡ್ಬೇಕಾ ದೇವ್ರೇ ಎಂಬ ಉದ್ದೇಶ ಆಲೋಚನೆ. ಮತ್ತು ದೇವರದ ಆಲೋಚನೆ ಮಾಡ್ಯಾನ. ಹಲ್ಲೆಲೂಯ. ದೇವರ ಆಲೋಚನೆ ಹಂಗಿತ್ತೇನ್ರಿ, ಶ್ರೇಷ್ಠವಾಗಿರ್ತಕ್ಕಂಥ ತನ್ನ ಒಬ್ಬನೇ ಒಬ್ಬ ಮಗನನ್ನು ಯೇಸು ಕ್ರಿಸ್ತನಿಗೆ ಲೋಕಕ್ಕೆ ಕಳಿಸ್ಕೊಟ್ಟನು. ಒಬ್ಬನೇ ಮಗನು ಲೋಕದ ಜನರ ಒಂದು ಪಾಪದ ಭಾರವನ್ನು ಹೊತ್ತುವುದಕ್ಕಾಗಿ ದೇವರ ಮಗನ ಕಳ್ಕೊಟ್ಟನು ಪ್ರೇರೆ. ಈಗ ನಿಮ್ಮ ಮಗನು ನಿಮ್ಮ ಮಗಳು ಪಕ್ಕದ ಮನೆಯಾಗ ನಿಮ್ಮ ಮನೆ ಕೆಲಸ ಮಾಡೋದಿಲ್ಲ, ಪಕ್ಕದ ಮನೆಗೆ ಹೋಗಿ ಡೈಲಿ ಕೆಲಸ ಮಾಡ್ತಾಳೆ ಅನ್ಕೋರಿ, ಏನಂತೀರಿ? ನೀ ನಮಗಾಗಿ ಹುಟ್ಟಿಲ್ಲ, ನೀ ಬಾಜು ಮನೆಯ ಕಡೆ ಹುಟ್ಟಿದಿ, ಬಾಜು ಕುಟುಂಬದ ಕಡೆ ಹುಟ್ಟಿದಿ, ಅವ್ರ ಮನೆ ಹೋಗಿ ಕೆಲಸ ಮಾಡ್ತಿ, ಅವ್ರು ಹೇಳಿದ ಮಾತು ಕೇಳ್ತಿ, ಅವ್ರು ಏನಾರ ತೊಗೊಂಬಂದ್ರೆ ಡ್ರೂ ಓಡ್ತಿ. ನಾವು ಏನಾರ ಹೇಳಿದ್ರೆ ನಮ್ಮ ಮನೆಗೆ ಒಂದು ಕಡ್ಡಿ ಇಚ್ಚಕ್ಕಿಂದ ಆಚಕ ನಮ್ಮ ಮಕ್ಕಳೇ ಏನಾರ ಒಂದು ಸ್ವಲ್ಪ ಏನಾರ ಮಾತು ಕೇಳಿ ಅಂದ್ರೆ ಈ ಶಬ್ದಗಳನ್ನ ಮಕ್ಕಳಿಗೆ ಪಟ 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 ನಾವು ಆಡೇ ಬಿಟ್ಟಾಗ್ತೇವೆ ಪ್ರಿಯರೇ. ಪಕ್ಕದ ಕಡೆದೇ ಹುಟ್ಟಿದ್ದೀನಿ ಎಂಬ ಒಂದು ಶಬ್ದಗಳು ನಿಮ್ಮನ್ನು ಬರ್ತದೆ. ದೇವರು ಎಂದು ನೀ ಇವ್ರ ಕಡೆದು ಅಂತ ಹೇಳಿಲ್ಲ ಪ್ರೇರೆ, ಎಲ್ಲ ಜನರ ಕಡೆದು ಏನು ಮಾಡ್ಯಾನ, ಯೇಸು ಸ್ವಾಮಿಗೆ ಲೋಕಕ್ಕೆ ಕಳ್ಕೊಟ್ಟನು. ಎಲ್ಲ ಜನರ ಕಡೆದು ಒಬ್ಬನ ಒಂದು ವ್ಯಕ್ತಿ ಕೂಡ ನಾಶ ಆಗ್ಲಕ್ಕೆ ಚಾನ್ಸ್ ಇಲ್ಲ. ಒಂದು ವ್ಯಕ್ತಿ ಕೂಡ ಕೊಳಿತಕ್ಕಂಥ ಅವಶ್ಯಕತೆ ಅವನಿಗಿಲ್ಲ. ಒಂದು ವ್ಯಕ್ತಿ ಕೂಡ ಉನ್ನತ ಸ್ಥಾನಮಾನದಲ್ಲಿ ಇದ್ದಂಥ ವ್ಯಕ್ತಿ ಬಿದ್ದೋಗ್ಲಕ್ಕೆ ಅವಕಾಶ ಇಲ್ಲ. ಪ್ರತಿಯೊಂದು ಕೊಳಿತಕ್ಕಂಥ ವ್ಯಕ್ತಿಗಳನ್ನು ಶುದ್ಧಿ ಮಾಡಿ ಸ್ಟ್ಯಾಂಡಾಗ ನಿಲ್ಲಿಸೋದಕ್ಕಾಗಿ ಯೇಸು ಸ್ವಾಮಿಗೆ ಈ ಲೋಕಕ್ಕೆ ದೇವರ ಮಾಡ್ಯಾನ ಕಳಿಸ್ಕೊಟ್ಟನು. ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಪ್ರೇರೆ. ನಾವು ಇವತ್ತು ನಮ್ಮಲ್ಲಿ ಒಂದು ಮಗ ಹಣ ಕೊಡ್ಬೇಕೆಂಬ ಆಸೆದ ಕಡೆಗೆ ಕೊಡ್ಲಿಕ್ಕಾಗಲ್ಲ. ಮುದುಕಾಲದಾಗ ಯಾರು ಅನ್ನ ಆಗ್ತಾನ ನಮ್ಗೆ ಏನ್ರಿ? ಮುದುಕಾಲಕ್ಕೆ ಅನ್ನ ಬೇಕಾ ನಿಮ್ಗೆ? ಮುದುಕಾಲಕ್ಕೆ ನೀರು ಬೇಕಾ? ಆತನ ಕೊಡ್ತಕ್ಕಂಥ ನೀರು ನೀವು ಕೊಂಡಿಂದ ನಿಂಗೆ ಶಾಶ್ವತ ನೀಡಿಕೆ ಆಗಲ್ಲ. ಆತನ ಕೊಡ್ತಕ್ಕಂಥ ನೀರು ನೀ ಕೊಂಡಿಂದ್ರೆ ನೀ ಬದುಕಿರುವವರೆಗೆ ನೀಡಿಕೆ ಆಗಲ್ಲ. ಆತನ ಕೊಟ್ಟಿರ್ತಕ್ಕಂಥ ಆಹಾರ ನೀ ಸೇವನೆ ಮಾಡಿದೆ ಅಂದ್ರೆ ನೀ ಸಾಯುವ ತನಕ ನಿನಗೆ ಹಸುವೆ ಆಗಲ್ಲ ಪ್ರಿಯರೇ. ಒಂದೇ ಒಂದು ಜಾಗ್ರತ, ದೇವರು ಕೊಡುವುದರಲ್ಲೂ ಕೂಡ ಶ್ರೇಷ್ಠನ ಕಾರ್ಯ ಮಾಡ್ಯಾನ. ಕೊಡುವುದರಲ್ಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ದೇವರು ಮಾಡ್ಯಾನ, ಕೊಟ್ಟನ. ಮತ್ತು ತಿರುಗಿ ಆ ಮಗನಿಗೆ ಕೊಳಿತಕ್ಕಂಥ ಅವಶ್ಯಕತೆಯಲ್ಲಿ ಬಿಟ್ಟಿಲ್ಲ ಪ್ರಿಯರೇ. ಆ ಮಗನಿಗೆ ಕೊಟ್ಟನ ಹೊರತು ಕೊಳಿತಕ್ಕಂಥ ಅವಶ್ಯಕತೆ ಆ ಮಗನಿಗೆ ಇಟ್ಟಿಲ್ಲ. ಮತ್ತು ಇನ್ನು ಕ್ರಿಸ್ತನ ಬರುವುದಕ್ಕಿಂತ ಮುಂಚಿತವಾಗಿ ಯಾರು ಪಾಪ ಮಾಡಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದಿರೋ, ಅಂದರೆ ಅಬ್ರಾಹ್ಮನ ಮುಖಾಂತರ ಸುನ್ನತಿ ಸಂಸ್ಕಾರವಿತ್ತು, ಅಬ್ರಾಹ್ಮನ್ಕಿಂತ ಮುಂಚಿತವಾಗಿ ಸುನ್ನತಿ ಸಂಸ್ಕಾರವಾಗಿ ಇದ್ದಿಲ್ಲ. ಅವಾಗ ಎಷ್ಟು ಕುಟುಂಬ ನೋಡ್ತೇವಲ್ಲಿ ಸ್ಪಷ್ಟವಾಗಿ? ನೋಹನನ ಕುಟುಂಬ ಒಂದೇ ನೋಡ್ತೇವೆ ಪುರಿಯಲ್ಲಿ. ನೋಹನನ ಕುಟುಂಬಕ್ಕೆ ಮಾತ್ರ ಅಲ್ಲಿ ರಕ್ಷಣೆ ಸಿಕ್ಕಿತ್ತು. ಅಂದರೆ ಅವರು ದೇವ್ರ ಮೇಲೆ ನಂಬಿಕೆ ಬಿಟ್ಟಿದ್ರು. ಆದರೆ ದೀಕ್ಷಾಸನ ಅಂದರೆ ಸುನ್ನತಿ ಸಂಸ್ಕಾರ ಅವ್ರಿಗೆ ಇದ್ದಿಲ್ಲ. ಅವರಿಗಾಗಿ ಮತ್ತೆ ತಿರುಗಿ ಏನು ಮಾಡ್ಯಾನ, ಈ ಒಂದು ಪರದೇಶಕ್ಕೆ ಕೆಳಗೆ ಒಂದು ಪಾತಾಳ ಏರಿಯಾದಲ್ಲಿ ಹೋಗಿ ಆ 8 ಜನರಿಗೆ ವಾಕ್ಯವನ್ನು ಸುವಾರ್ತೆಯನ್ನು ಪ್ರಕಟಿಸಿ ಈ 3ನೇ ದಿನದಲ್ಲಿ ತಿರುಗಿ ಎದ್ದು ಬಂದು ಏನು ಮಾಡ್ಯಾನ, ಮರಣದಿಂದ ಜಯಿಸನ್ ಪ್ರಿಯತನ ಸ್ಪಷ್ಟವಾಗಿ. ಅದಕ್ಕೆ ಇಲ್ಲಿ ಸ್ಪಷ್ಟವಾಗಿ ಈ ಸತ್ಯವೇದ ಅನುಸಾರ ನೋಡ್ತೇವೆ. ಇದಲ್ಲದೆ ದೇವರು ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದ್ದರಿಂದ ಆತನು ಇನ್ನೆಂದಿಗೂ ಕೊಳೆಯುವ ಅವಸ್ಥೆಗೆ ಸೇರತಕ್ಕವನಲ್ಲ ಎಂಬುದಾಗಿ ಈ ವಿಷಯದಲ್ಲಿ ನೋಡ್ತೇವೆ ಪ್ರಿಯ. ನಾವು ಇನ್ನೆಂದಿಗೂ ಕೊಳಿತಕ್ಕಂಥ ಅವಶ್ಯಕತೆ ಇಟ್ಟಿಲ್ಲ. ಆತನಿಗೆ ನಂಬಿದ ಮಕ್ಕಳಿಗೆ ಎಂದೂ ಕೊಳಿತಕ್ಕಂಥ ಅವಶ್ಯಕತೆ ಅವ್ರಿಗೆ ಇಟ್ಟಿಲ್ಲ. ದಾವೀದನಿಗೆ ಸ್ಪಷ್ಟವಾಗಿ ವಾಗ್ದಾನ ಮಾಡ್ಯಾನ ದೇವರು, ವಾಗ್ದಾನ ಮಾಡ್ಯಾನ. ವಾಗ್ದಾನವನ್ನು ಸ್ಪಷ್ಟವಾಗಿ ನೆರವೇರಿಸಕ್ಕಂತನಾಗಿದ್ದಾನೆ. ಅದಕ್ಕೆ ದಾವೀದ ಹೇಳ್ತಾನೆ ಸ್ಪಷ್ಟವಾಗಿ, ದೇವರೇ ನನ್ನ ಸನ್ನಿಧಿಯಲ್ಲಿ ಸಂಪೂರ್ಣತೆ ಅದ, ನಿನ್ನ ಕೈಯಲ್ಲಿ ಸೌಭಾಗ್ಯ ಇದೆ ಎಂಬುದಾಗಿ. ಇವತ್ತೊಂದು ವೇಳೆ ನೀನು ಕೂಡ ತಿಳಿದುಕೊಂಡು ಈ ರೀತಿಗೆ ಫಾಲೋ ಆಗಿ ನಡೆಯುವುದರೆ ಎಷ್ಟು ಒಂದು ಉತ್ತಮ. ಯಾಕಂದರೆ ವಾಗ್ದಾನ ಮಾಡ್ಯಾನ ಪ್ರಿಯತನ ಸ್ಪಷ್ಟವಾಗಿ. ಅಸ್ವಸ್ಥತೆಗೆ ಸೇರತಕ್ಕವನಲ್ಲ ಎಂಬುದನ್ನು ವಿಷಯದಲ್ಲಿ ದೇವರು ಹೇಳುವುದೇನೆಂದರೆ, ದಾವೀದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾವಾರಗಳು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳ್ತಾನೆ ಪ್ರೇರೆ. ಅದು ಯಾರು ಆತನ ಸನ್ನಿಧಿಯಲ್ಲಿ ನಂಬಿಕೆ ವಿಶ್ವಾಸ ಇಟ್ಟು ಬಲವಾಗಿ ಆತನನ್ನು ಆಶ್ರಯಿಸಿಕೊಳ್ತಕ್ಕಂಥರಾಗಿದ್ದರು ಅವರಿಗೆ ಕೃಪಾ ವರಗಳಿಂದ ತುಂಬಿಸ್ತಕ್ಕಂಥನಾಗಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಕೃಪಾವರ ಎಲ್ಲರಿಗೂ ಬೇಕು ರೀ, ಕರೆಕ್ಟ್ ಅಲ್ರಿ? ಎಲ್ಲರಿಗೂ ಬೇಕು, ಕೃಪಾ ಬೇಕು, ವರಗಳು ಕೂಡ ಎಲ್ಲರಿಗೂ ಬೇಕು. ಮತ್ತು ದೇವರಿಗೇನು ಬೇಕು? ದೇವರಿಗೇನು ಬೇಕು? ಕೃಪಾ ವರಗಳು ಬೇಕು ನಿಮಗೆ. ದೇವರಿಗೇನು ಬೇಕು? ಮತ್ತು ನಿಮ್ಮ ಹೃದಯ ಬೇಕು. ದೇವರಿಗೇನು ಬೇಕು? ನಿಮ್ಮ ಆತ್ಮ ಬೇಕು. ದೇವರಿಗೆ ನಿಮ್ಮ ಆತ್ಮನ ಒಪ್ಪಿಸಿಕೊಡುವಾಗ ಎಷ್ಟೋ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಬರ್ತಾನ ವ್ಯಕ್ತಿ ಹೇಳಿ ಬರ್ತಾನೋ ಗೊತ್ತಾಗಲ್ಲ, ಬರ್ತಾನೆ ಇಲ್ಲೂ ಕೂಡ ಗೊತ್ತಾಗಲ್ಲ. ಬಟ್ ಯೇಸು ಹೇಳ, ನಾನು ಬೇಗನೆ ಬರುತ್ತೇನೆ. ಒಂದೇ ಹೇಳ, ನಾನು ಬೇಗನೆ ಬರುತ್ತೇನೆ. ಮಕ್ಕಳೇ, ನೀವು
ಇವತ್ತು ನೀವು ಈ ಹಸುವಿಂದ ಈ ಮೂರ್ಛೆ ಹೋಗಿ ಭಯದಿಂದ ನಡುಗ್ತಕೊಂತರಾಗಿದ್ದೀರಿ, ಪರವಾಗಿಲ್ಲ. ಈಗ ಈ 40 ದಿನ ನಿಮ್ಮ ಜೊತೆಗೆ ನಾನು ಇರ್ಲತ್ತಿದೆ. ಯಾಕಂದರೆ ನಿಮ್ಮನ್ನು ಸಂತೋಷಿಸೋದಕ್ಕಾಗಿ, ನಿಮ್ಮನ್ನು ಧೈರ್ಯ ತುಂಬಿಸೋಕ್ಕಾಗಿ, ನಿಮ್ಮನ್ನು ನೀವು ರಕ್ಷಿಸಿಕೊಂಡು ಅನೇಕ ರಕ್ಷಣೆ ಕೊಡುವುದಕ್ಕಾಗಿ, ಬಲವಾಗಿ ನಿಲ್ಲುವುದಕ್ಕಾಗಿ ನಿಮ್ಮ ಜೊತೆ ಇದ್ದ ಎಂಬುದಾಗಿ ಶಿಷ್ಯರಿಗೆ ಸ್ವಾಮಿ ಆಲ್ರೆಡಿ ಅವರಿಗೆ ಸ್ಟ್ಯಾಂಡ್ ಮಾಡಿ ನಿಲ್ಲಿಸಿ ಹೋಗಿ ಜಗತ್ತೆಲ್ಲ ಹೋಗ್ರಿ, ನೀವು ಎಲ್ಲೆಲ್ಲಿ ಸುವಾರ್ತೆ ಪ್ರಕಟಿಸ್ರಿ, ಎಲ್ಲ ಜಗಲಿ ನೀವು ಸುವಾರ್ತೆ ಬಲವಾಗಿ ಸುವಾರ್ತೆ ಪ್ರಕಟಿಸ್ರಿ, ಸುಮ್ಮನಿಲ್ಲ ಅಂತ ಹೇಳಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಬಲವಾಗಿ ಸುವಾರ್ತೆ ಪ್ರಕಟಿಸ್ರಿ ಅನ್ನೋದೇ ಗೊತ್ತು. ಜನ ಯಾರಿಗೆ ಹೆಚ್ಚಿಗೆ ಮೆಚ್ತಾರ? ಬಲವಾಗಿ ಸುವಾರ್ತೆ ಪ್ರಕಟಿಸಕ್ಕೆ ಮೆಚ್ತಾರ, ಬುಡ್ಬುಡಿಕೆರಿಗೆ ಮೆಚ್ತಾರ? ಬುಡ್ಬುಡಿಕೆರಿಗೆ ಹೆಚ್ಚಿಗೆ ಮೆಚ್ತಾರೆ. ಅವ್ರು ಸುಮ್ಮನೆ ಜರ ಹೇಳಿದ್ರೆ ಕಣ್ಣಾಗ ನೀರು, ಸುಮ್ಮನೆ ಹನಿ ನೀರು ಹಾಕಬೇಕು, ಬೇರೆ ಬೇರೆ ಸಂಕಲ್ಪಗಳು ಕ್ರಿಯೆಗಳು ಮಾಡೋದು. ನಂಗೆ ಕ್ಷಮಿಸಿರಿ ಅಂತೇಳಿ ಪದೇ ಪದೇ ನೀವು ಕ್ಷಮಿಸಕ್ಕ ಯಾಕ ನಿಂಗೆ ಬಿಟ್ಟು ನಂಗೆ ಯಾರವ, ಎಣ್ಣ ನಿಂಗೆ ಬಿಟ್ಟು ಯಾರವ, ಯಪ್ಪ ನಿಂಗೆ ಬಿಟ್ಟು ಯಾರವ ಎಂಬುದಾಗಿ 4 ಮಾತು ನಿಮ್ಗೆ ಹೇಳಬೇಕು. ಬರಪಿನಪ್ಲೆ ನೀವೇನು ಮಾಡ್ತೀರಿ? ಕರ್ಗೆ ಹೋಗ್ತೀರಿ ಪ್ರಿಯರೇ. ಹಲ್ಲೆಲೂಯಾ. ಅದು ದೇವ್ರ ವಾಕ್ಯ ಹೇಳ್ತದ. ಜಗತ್ತೆಲ್ಲ ಹೋಗ್ರಿ, ಸುವಾರ್ತೆಯನ್ನು ಪ್ರಕಟಿಸ್ರಿ, ಬಲವಾಗಿ ಸುವಾರ್ತೆ ಪ್ರಕಟಿಸ್ರಿ, ಗಟ್ಟಿಯಾಗಿ ಸುವಾರ್ತೆ ಪ್ರಕಟಿಸ್ರಿ, ನಂಬಲಂತ ಮಂಡು ಜನರಿಗೆ ನಂಬುವ ಹಾಗೆ ಪ್ರಕಟಿಸ್ರಿ ಎಂಬುದಾಗಿ ಯೇಸುಸ್ವಾಮಿ ಶಿಷ್ಯರಿಗೆ ಪ್ರಕಟಿಸನ ಹೇಳೋಗ 40 ದಿವಸ ತನಕ ಅವರಿಗೆ ಸ್ಟ್ಯಾಂಡ್ ಮಾಡೋಗೇನು ಸ್ಪಷ್ಟವಾಗಿ. ಇದು ವಾಗ್ದಾನ ಮಾಡೇನು ಪ್ರೇರೆ ಯಾರಿಗಂದ್ರೆ, ಯಾರು ಆತನನ್ನು ನಂಬಿಕೆ ವಿಶ್ವಾಸ ಇಟ್ಟಿದ್ದಾರೋ, ಯಾರು ಆತನ ಸನ್ನಿಧಿಯಲ್ಲಿ ಬಲವಾಗಿ ನಿಂತಿದ್ದಾರೋ ಅವ್ರಿಗೆ ವಾಗ್ದಾನ ಮಾಡ್ಯಾನ. ಆ ವಾಗ್ದಾನ ಮಾಡಿ ಅವ್ರಿಗೆ ಕೃಪಾ ವರಗಳಿಂದ ತುಂಬಿಸನ್ ಪ್ರೇರೆ. ಹಲ್ಲೆಲೂಯಾ. ಕೊನೆಯದಾಗಿ 37ನೇ ವಚನದ್ರಿ, ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 37ನೇ ವಚನ. ಆದರೆ ದೇವರು ಎಬ್ಬಿಸಿದಾತನು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಲಿಲ್ಲ ಎಂಬುದಾಗಿ. ಏನಂತೀರಿ? ಈಗ ನಿಮ್ಮ ಮನ್ಯಾಗ ಹಣಸೋಗಿಂದ ನಿಮ್ಮ ಮಕ್ಕಳಿಗೆ ಕೊಡ್ತೀರಿ, ಫಸ್ಟ್ ಕ್ಲಾಸ್ ಅಡುಗೆ ಮಾಡಿದಿರಿ, ರುಚಿಕರ ಅಡುಗೆದ ಎಲ್ಲದ ಭಾರಿ ಇದ, ಜಿಳ್ಳಿನೋ ಹುಳನೋ ಏನಾದರೂ ಕಾಣತ ಅನ್ಕೋರಿ, ನಾ ಉಂಡ್ರುಂಡು ಕಡೆಗೆ ನನ್ನ ಮಕ್ಕಳು ಏನು ಆಸೆ ಇರ್ತೀನಿ ನಿಮ್ಮೊಳಗೆ? ನಾ ಉಂಡ ನನ್ನ ಮಕ್ಕಳು ಉಣ್ಬಾರ್ದು, ಅವ್ರಿಗೆ ಫ್ರೆಶ್ ಆಗಿ ಮಾಡಿಕೊಡ್ಬೇಕು. ನಾ ಕಣ್ಣಿಲ್ಲಿ ನೋಡಿದ ನನ್ನ ಮಕ್ಕಳಿಗೆ ಇದು ಆಹಾರ ಬೇಕಾಗಿಲ್ಲ, ನನ್ನ ಮಕ್ಕಳಿಗೆ ಒಳ್ಳೆ ಆಹಾರ, ನಾನು ರುಚಿಕರವಾದ ಆಹಾರ. ಒಂದು 10 ನಿಮಿಷ ತಡೆದ್ರೆ ಮಕ್ಕಳಿಗೆ ಒಂದು 10 ನಿಮಿಷ ಕೊಡು, ಏನಾರ ಒಂದು ಕುರ್ಕುರೆ ತೊಗೊತೀನಿ ಹೇಳ್ತಾನೆ, ನನ್ನ ಸಹ ರೆಡಿ ಮಾಡ್ತಾ ಮಕ್ಕಳೇ ಅಂತೇಳಿ ಮಕ್ಕಳಿಗೆ 10 ರೂಪಾಯಿ ಕೊಟ್ಟು ಏನಾರು ತಿನ್ನಿಸಿ ಮಕ್ಕಳಿಗೆ ಏನು ಮಾಡ್ತೀರಿ, ಏನರ ಆಹಾರ ಪದಾರ್ಥಗಳನ್ನು ರೆಡಿ ಮಾಡಿ ಮಕ್ಕಳಿಗೆ ತಿರುಗಿ ನೀವು ಹೊಟ್ಟೆ ತುಂಬ ಅವ್ರಿಗೆ ಏನು ಮಾಡ್ತೀರಿ, ಊಟ ಮಾಡಿಸ್ತೀರಿ ಪ್ರೇರಿ. ಸಣ್ಣ ಮಕ್ಕಳಿಗೆ 6 ತಿಂಗಳು, 2 ವರ್ಷದ ಮಕ್ಕಳು ಬಂದರೆ ಅವಾಗಿಂದ ಫ್ರೆಶ್ ಆಗಿರ್ತಕ್ಕಂಥ ಅಡುಗೆ ರೆಡಿ ಮಾಡಿ ನೀವು ಊಟ ಮಾಡಿಸ್ಕೊಂತರಾಗಿರ್ತೀರಿ. ಯಾಕೆ? ಮಕ್ಕಳು ತಂದೂರಿಸಿ ಬೆಳಬೇಕು, ಮಕ್ಕಳು ಆರೋಗ್ಯ ಭಾಗದಿಂದ ಇರಬೇಕು, ಮಕ್ಕಳು ಬಲವಂತರಾಗಿರ್ಬೇಕು, ಮಕ್ಕಳು ಕೀಲು ಎಲ್ಬು ಮಾಂಸ ಕಂಡಳ ಹರಡುಗಳೆಲ್ಲ ಬಲವಾಗಿರ್ಬೇಕೆಂಬ ಉದ್ದೇಶ ಆಲೋಚನೆ ನಿಮ್ದಾಗಿರ್ತವೆ ಪ್ರೇರೆ. ಯಾರ ಮಗ ಜಿಮ್ಮಿಗೆ ಹೋಗ್ತಕ್ಕಂತಾನ, ಅವು ಜಿಮ್ಮಿಗೆ ಹೋಗಿ ಬಂದು ಮನ್ಯಾಗ ಮಮ್ಮಿ ಯಾಕೆ ನೋಡಂತೇಳಿ ಹೆಂಗೆ ಮಾಡಿದ್ರೆ ತಾಯಿ ಭಾಳ ಖುಷಾಗೋದಲ್ಲ ಪ್ರೇರೆ. ಯಾಕಂದ್ರೆ ಅಂಡಿ ಕುಡಿಸ್ಕೊದಳದಲ್ಲ, ರೋಜು 4-5-10 ಅಂಡಿ ಕುದಿಸಿ ಮಗನಿಗೆ ಕೊಡ್ತಾಳಲ್ಲ, ಪ್ರೋಟೀನ್ ಫುಡ್ ಕೊಡ್ತಾಳಲ್ಲ, ಮಗನ ಬಾಡಿದಲ್ಲಿ ಎನರ್ಜಿ ಬೆಳಿಲತ್ತಿದೆ ಇಲ್ಲ, ಬಾಡಿ ಬೆಳಿಲತ್ತಿದೆ ಎಂಬುದಾಗಿ ತಾಯಿ ನೋಡಿದ ತಕ್ಷಣ ಮಗನಿಗೆ ಭಾಳಷ್ಟು ಸಂತೋಷ ಪಡ್ತಾಳೆ. ಆ ಸಂತೋಷಕ್ಕಿನ ಆ ಮಗುವಿಗೆ ಕೆಲಸ ಮಾಡೋದ ನೋಡಿ ರುಚಿ ಹಚ್ಚಿ ಸಿಗ್ತಾಳೆ ತಾಯಿ. ಅಂದ್ರೆ ಆ ಮಗು 4 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬರ್ತದ. ಆ ಮಗು ಜಿಮ್ ಹೋದ್ರೆ ಏನು, ಇನ್ನೂ ಏನಾರ ಮಾಡಿದ್ರೆ ಏನು, 4 ರೂಪಾಯಿ ಸಂಪಾದನೆಗಿರ್ಬೇಕು ನಿಮ್ಮ ಮಕ್ಕಳಿಗೆ. ನಿಮ್ಮ ಮಕ್ಕಳು ಶರೀರ ಬಾಡಿ ಕೂಡ ಮತ್ತು ದೇಹ ಬಲದಲ್ಲಿ ಜ್ಞಾನದಲ್ಲಿ ಕೂಡ ನಿಮ್ಮ ಮಕ್ಕಳು ಏನು ಮಾಡಬೇಕು, ಬೆಳೀತಕ್ಕಂಥರಾಗಿರ್ಬೇಕು ಪ್ರೇರೆ. ಅದಕ್ಕೆ ದೇವರ ಉದ್ದೇಶ ಅಂದ್ರೆ ಏನು ಹೇಳ್ತಾನೆ ಇಲ್ಲಿ ಸ್ಪಷ್ಟವಾಗಿ, ಆದರೆ ದೇವರು ಎಬ್ಬಿಸಿದಾತನು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಲಿಲ್ಲ. ನೀವು ಕೊಳಿತಕ್ಕಂಥ ಒಂದು ವ್ಯವಸ್ಥೆ ದೇವರು ನಿಮ್ಗೆ ಇಟ್ಟಿಲ್ಲ. ನಿಮಗೆ ಕೊಳಿಯೋದಕ್ಕಾಗಿ ಅನುಭವ ಮಾಡ್ಲಿಕ್ಕಾಗಿ ದೇವರು ನಿಮ್ಗೆ ಇಟ್ಟಿಲ್ಲ. ನಿಮ್ಗೆ ಶ್ರೇಷ್ಠರ ಎಂಬುದಾಗಿ ದೇವರು ನಿಮ್ಮ ಇಟ್ಟನು ಪ್ರೇರೆ, ಶ್ರೇಷ್ಠರಾಗಿ ಎಂಬುದಾಗಿ ದೇವರು ಇಟ್ಟನು. ಇಟ್ಟಿನ ಕಾರಣನೇ ನಿಮ್ಗೆ ರೋಗದಿಂದ, ವ್ಯಾಧಿಗಳಿಂದ, ಕಷ್ಟಗಳಿಂದ, ನಷ್ಟಗಳಿಂದ, ಶ್ರಮೆಗಳಿಂದ, ಸಂಕಟಗಳಿಂದ ದೇವರು ಏನು ಮಾಡ್ತಾನೆ, ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ ಪ್ರೇರೆ. ಹಲ್ಲೆಲೂಯಾ. ಗೊತ್ತು, ನಮ್ಮ ಸತೀಶನ ವಿಷಯ ಹೇಳಕ್ಕೆ ಹೋದ್ರೆ 5 ವರ್ಷದ ಕೆಳಗೆ ಒಂದು ಸಮಾಧಿ ಆಗೋತಿತ್ತು. ಇವತ್ತು 2 ಕಾಲು ಬೆಂಗಳೂರಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಕಡಿತಿರೋ ಗೊತ್ತಿದ್ದಿಲ್ಲ. ಇದೇ ಚರ್ಚಿನ ಕೆಲಸ ಮಾಡ್ತಿದ್ದೆವು. ಬಂದನ ಕೆಳಗಿಂದೇನೋ 1-2 ಕಲ್ಲಿನೋ ತಂದನ, ದಮ್ ಬಂದದ, ಥೋಡೆ ಆರೋಗ್ಯ ಕರೆಕ್ಟ್ ಇದ್ದಿಲ್ಲ. ನಮ್ಮ ಬಳಿ ಬಂದನ ಪ್ರೇ ಮಾಡ್ಕೊಂಡು ಹೋಗ್ಯಾನ, ಏನೋ ಕಾಮಣಿ ಆಗ್ಯದ ಅಂತ ಹೇಳಿ ಏನೋ ಅಂದ್ಕೊಂಡು ಹೋಗಿ ಆಯುರ್ವೇದಿಕ್ ಮತ್ತಿಂದ ಅದು ಏನೇನಾಯಿತು. ನೆಕ್ಸ್ಟ್ ಏನೋ 2 ದಿನದಾಗೆ ಕಾಲು ಕೈ ಶರೀರ ಆಟೋಮೆಟಿಕ್ ಉಬ್ಲಕ್ಕೆ ಶುರು ಆಯಿತು, ಕಿಡ್ನಿ ಮೇಲೆ ಆಸರ ಆಯಿತು. ಇಲ್ಲಿ ನೋಡಿದೆವು ಕಾಲು ಪೂರ ಉಬ್ಬೆ ಹೋಯ್ತು.
ಬೆಂಗಳೂರು ಪಟ್ಟಣದಲ್ಲಿ ಹೋಗಿ ವಿಕ್ಟೋರಿಯಾ ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡಿದ್ರು. 24 ಜನ ಒಂದು ಸರಿ ಅಡ್ಮಿಟ್ ಆರ, 23 ಜನರು 22 ಜನ ಕಾಲುಗಳು ಕಡ್ದಾರ. ಇವನು ಕಾಲು ಕಡ್ದಿಲ್ಲ, ಕೈ ಕಡ್ದಿಲ್ಲ. ಖಾಲಿ ಎಲ್ಲಿ ಟ್ರಬಲ್ ಇತ್ತೋ ಅಲ್ಲಿ ಸೀಳಿ ಅದು ಒಳಗಿರ್ತಕ್ಕಂಥ ವೇಸ್ಟೇಜ್ ಎಲ್ಲ ತೆಗೆದೇನು ಮಾಡ್ಯಾರ, ಕ್ಲೀನ್ ಮಾಡ್ಯಾರ. ಇವತ್ತು ಅದ್ಭುತವಾಗಿ ಬದುಕಿ ನಿಮ್ಮ ಸನ್ನಿಧಿಯಲ್ಲಿ ಇದರನ್ನು ಇದು ಮನುಷ್ಯರ ಕೃಪೆ ಇಲ್ಲ, ಇದು ದೇವರ ಕೃಪೆ ಇದೆ. 24 ಜನದಾಗ ಒಬ್ಬನೇ ಒಂದು ಸ್ಟ್ಯಾಂಡ್ ಆಗಿ ತಿರುಗಿ ಸ್ವಸ್ಥತೆ ಗುಣ ಹೊಂದಿ ಮನೆಗೆ ಬಂದನ. 23 ಜನ 22 ಜನ ಕಾಲುಗಳು ಕಡಿಯಲ್ಪಟ್ಟವು. ಅವ್ರು ಬದುಕರ ಇಲ್ಲ ಅಂತಿಲ್ಲ, ಬಟ್ ಅವ್ರು ನಡೆಯಂಥ ಒಂದು ಸ್ಥಿತಿಗೆ ಅವರಿಲ್ಲ. ನನ್ನದು ದೇವರ ಉದ್ದೇಶ ಏನಂದರೆ ಅಸ್ವಸ್ಥತೆಯನ್ನು ಅನುಭವಿಸಲಿಲ್ಲ. ಅದು ಅನುಭವಿಸ್ತಕ್ಕಂಥ ದೇವ್ರ ಮಕ್ಕಳಿಗೆ ಅನುಭವಿಸ್ತಕ್ಕಂಥ ದೇವರು ಮಾಡಲ್ಲ, ಅದರಾಗಿನ ಹೊರಗೆ ತೆಗೆದ ದೇವರು ಸ್ಪಷ್ಟವಾಗಿ. ಅದಕ್ಕೆ ಕೀರ್ತನೆಗಳು ಹೇಳ್ತಾನೆ, ನಾನು ದೇವರಿಗೆ ಮೊರಡಿಲ್ಲ ಅಂತ ನನಗೆ ಸದುತ್ತರ ಕೊಟ್ಟಿದ್ದಾನೆ, ನನಗೆ ಸ್ವಸ್ಥತೆ ಮಾಡಿದಂಬುದಾಗಿ ಹೇಳ್ತಾನೆ ಸ್ಪಷ್ಟವಾಗಿ. ಒಂದು ವ್ಯಕ್ತಿ ಮರಣ ಹೊಂದೋದಕ್ಕಿಂತ ಮುಂಚಿತವಾಗ ವ್ಯಕ್ತಿಗೆ ಅನ್ಬೇಕು ಸ್ವಸ್ಥತೆ ಭಾಳ ಅವಶ್ಯಕತೆ ಅದ. ಆ ವ್ಯಕ್ತಿಗೆ ಸ್ವಸ್ಥತೆ ಭಾಳ ಅವಶ್ಯಕತೆ. ಸ್ವಸ್ಥತೆ ಹೇಗೆ ಅವಶ್ಯಕತೆ ಅದನೋ ಆ ವ್ಯಕ್ತಿಗೆ ರಕ್ಷಣೆ ಕೂಡ ಅವಶ್ಯಕತೆ ಅದ ಪ್ರೇರೆ. ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆ 35 ಏನು ಹೇಳ್ತಾನೆ ಸ್ಪಷ್ಟವಾಗಿ, ಯೆಹೋವನೇ ನನ್ನ ದೇವರೇ ನಿನಗೆ ಮೊರೆ ಇಡಲು ನನ್ನನ್ನು ಸ್ವಸ್ಥ ಮಾಡಿದ್ದಿ. ನಿಮಗೆ ಕೊಳಿತಕ್ಕಂಥ ಸ್ಥಿತಿ ದೇವರಿಟ್ಟಿಲ್ಲ. ನಿಮಗೆ ರೋಗದ, ಕಷ್ಟದ, ಸಂಕಟದ, ವ್ಯಾಧಿದ, ಸಮಸ್ಯೆ ಶೋಧನೆ ಅದನ್ನ ನಿಮ್ಮನ್ನು ಬಿಡುಗಡೆ ಮಾಡ್ತಕ್ಕಂತಾನ ಆತನು. ಯಾಕೆ ಬಿಡುಗಡೆ ಮಾಡ್ತಾನಂದ್ರೆ ನೀವು ಆತನಿಗೆ ಹತ್ತಿರವಾಗಿ ಬೆಳಿಬೇಕು ಹೊರತು ಆತನಿಂದ ದೂರ ಓಡ್ಲಕ್ಕೆ ಅವಕಾಶ ನೀವಿಲ್ಲ ಪ್ರೇರೆ. ನಿಮಗೆ ಸ್ವಸ್ಥತೆ ಸಿಕ್ಕಿದಾಗ ದೇವರಿಗೆ ಅತಿ ಹೆಚ್ಚಿಗೆ ಪ್ರೀತಿ ಮಾಡಿ ದೇವ್ರ ಸನ್ನಿಧಿನ ಅನುಭವಿಸಿ ದೇವ್ರ ಚಿತ್ತಂತೆ ನಡೆಯೋದಕ್ಕಾಗಿ ನೀವು ಏನು ಮಾಡಿರಿ, ನೀವು ಪ್ರಯಾಸ ಪಡ್ರಿ. ಈಗ ಸ್ವಸ್ಥತೆ ಆದ ತಕ್ಷಣ ಮತ್ತು ನಾಳೆಗೆ ಮತ್ತೊಂದು ಜಗಿಲಿ ಕಾಣಬಾರ್ದು. ನೀವು ಎಲ್ಲಿ ನಿಮಗೆ ಸ್ವಸ್ಥತೆ ಆಗ್ಯದ ಆ ಸ್ವಸ್ಥತೆ ಆಗಿರ್ತಕ್ಕಂಥ ಮಾಡಿರ್ತಕ್ಕಂಥ ದೇವರನ್ನು ನೀವು ಆ ಸಭೆಯಲ್ಲಿ ನೀವು ಸ್ಪಷ್ಟವಾಗಿ ದುಡಿರಿ, ಕೆಲಸ ಮಾಡಿರಿ. ನಿಮ್ಗೆ ಆಗಿರ್ತಕ್ಕಂಥ ಅದ್ಭುತಗಳು ಸಾಕ್ಷಿಗಳು ಹಂಚ್ಕೊಡ್ರಿ. ಅನೇಕ ಜನರಿಗೆ ರಕ್ಷಣೆ ಮಾಡಿದಾಗ ನೀವು ತರುವುದಕ್ಕಾಗಿ ಪ್ರಯಾಸ ಪಡಬೇಕು ಹೊರತು ನೀನು ಬಿಟ್ಟು ಹೋಗಿ ಲೋಕದ ಕಡೆ ತಿರುಗಿ ಹೋಗಿ ಇನ್ನೊಂದು 4 ಜನ ಲೋಕದ ಕಡೆ ತಿರುಗಿಸ್ತಕ್ಕಂಥ ಅವಶ್ಯಕತೆ ನಿನಗೆ ಇಲ್ಲ. ಅದಕ್ಕೆ ನಿನಗೆ ಹೆಚ್ಚಿನ ಕೇಡು ಬಂದಿತ್ತು ಎಂಬುದಾಗ ಒಂದು ವ್ಯಕ್ತಿ ಹೇಳನ್ ದೇವರು ದೇವ್ರ ಚಿತ್ತದಂದ್ರೆ ಬರವರದಲ್ಲ ಆ ವಾಕ್ಯ ಕೂಡ ನಿಮ್ಮ ನಾನು ಹಂಚ್ಕೊಳ್ತೆ. ಇದಕ್ಕಾಗಿ ಸಣ್ಣ ಒಂದು ಸಂದೇಶ ದೇವರು ನಿಮ್ಮ ಜೀವಿತಕ್ಕೆಲ್ಲ ಹೇರಡವಾಗಿ ಆಶೀರ್ವಾದಕರವಾಗಿ ಲಾಭಕರವಾಗಿ ಫಲಕರವಾಗಿ ಮಾರ್ಪಡಿಸಲಿ. ಕಣ್ಣು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ. ಒಂದು ಪ್ರಾರ್ಥನೆ ಮಾಡೋಣ. ದೇವ್ರ ಸನ್ನಿಧಾನದಲ್ಲಿ ದೇವರ ಅದ್ಭುತ ಕಾರ್ಯಗಳಿಂದ ನಮ್ಮನ್ನು ತುಂಬಿಸಲಿ. ಪ್ರಾರ್ಥನೆ. ಸ್ತೋತ್ರ ಕರ್ತನೆ, ನಿಮಗೆ ಮಹಿಮೆ ಆಗಲಿ, ನಿಮಗೆ ಘನತೆ ಆಗಲಿ. ಒಳ್ಳೆಯ ಸಮಯ, ಒಳ್ಳೆಯ ಸಂದರ್ಭ, ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದ ನಿಮಗೆ ಸ್ತೋತ್ರ ಸಲ್ಲಿಸಲ್ಪಡ್ತಾನೆ. ಸಮಯ ಮತ್ತು ಸಂದರ್ಭ ಅವಕಾಶದಲ್ಲಿ ಕರ್ತನೆ ಪಾದ ಸಲ್ಲಿದ್ದೇವೆ. ಪುನರುತ್ಥಾನ ವಿಷಯದಲ್ಲಿ ವಾಕ್ಯದ ಅನುಸಾರವಾಗಿ ನಮ್ಮನ್ನು ಮಾತಾಡಿದ್ದೇನೆ. ಎಷ್ಟು ಮಕ್ಕಳಿಗೆ ಪುನರುತ್ಥಾನ ವಿಷಯದಲ್ಲಿ ಸಂದೇಶವನ್ನು ಕೇಳಿದ್ದು ಕಾಣ್ತಾನೆ. ಈ 2ನೇ ಭಾಗದಲ್ಲಿ ಸಂದೇಶ ಕೇಳಿರ್ತಕ್ಕಂಥ ಪ್ರತಿ ಮಕ್ಕಳನ್ನು ಬಲಪಡಿಸತಕ್ಕ ನನ್ನ ಸೋದರ ಸುಧರ ಒಂದು ಸಾಧನೆ ಖಚಿತಪಟ್ಟು ಪ್ರಾರ್ಥನೆ ಮಾಡ್ತಾನೆ. ರೋಗದಲ್ಲಿದ್ದೆ ದೇವರಿಗೆ ಸ್ವಸ್ಥತೆ ಮಾಡಿದ ನೋಡಿ ಕೂಡ ಮಾಡ್ತಕ್ಕಂಥ ಕಷ್ಟದಲ್ಲಿದ್ದೆ, ಸಂಕಟದಲ್ಲಿದ್ದೆ, ಇವು ಕೂಡ ಕಷ್ಟ
ನಿನಗೆ ಪುನರುತ್ಥಾನ ಇಲ್ಲ. ಅದ ಪುನರುತ್ಥಾನ